ಚಿತ್ರದ ಪ್ರೊಡ್ಯೂಸರ್ ಹಾಗೂ 1836 ಬ್ಯಾನರ್ ಅನ್ನ ಸ್ಥಾಪಿಸಿರುವಂತಹ ನಮ್ಮ ಪ್ರೊಡ್ಯೂಸರ್ ಆಗಿರುವಂತಹ PP ಪ್ರೇಮ್ನಾಥ್ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೋಣ. ಕ್ಯಾನ್ ವಿ ಹ್ಯಾವ್ ಯು ಆನ್ ದ ಸ್ಟೇಜ್ ಪ್ಲೀಸ್ ಸರ್? ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡೋಕ್ಕಿಂತ ಮುನ್ನ ಮೈ ನೌ ರಿಕ್ವೆಸ್ಟ್ ಅವರ್ ಪ್ರೊಡ್ಯೂಸರ್ ಸರ್ ಟು ಪ್ಲೀಸ್ ಅನ್ವೀಲ್ ದ ಲೋಗೋ, ದ ಬ್ಯಾನರ್. ಎಸ್ ಸರ್. 1836 pictures. ಕನ್ನಡ ಸಿನಿಮಾ ರಂಗಕ್ಕೆ ಹೊಸ ನಿರ್ಮಾಪಕರ ಪಾದಾರ್ಪಣೆ ಆಗಿದೆ. ಸೊ ಇವರ ಮೊದಲ ಸಿನಿಮಾ ಕನ್ನಡದಲ್ಲೇ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ನಿರ್ಮಾಪಕರಾಗಿರುವಂತ ಶ್ರೀ PP ಪ್ರೇಮ್ನಾಥ್ ಸರ್ ಅವರು. ಸಿನಿಮಾದ ಬಗ್ಗೆ ಅವರು ಏನಕ್ಕೆ ಈ ಒಂದು ಡಿಸಿಷನ್ ನ ತಗೊಂಡ್ರು, ಸಿನಿಮಾನ ನಿರ್ಮಿಸಬೇಕು ಅನ್ನೋದು ಎಲ್ಲರನ್ನ ಪ್ರೊಡ್ಯೂಸರ್ ಸರ್ ಮಾತಾಡ್ಬೇಕಂದ್ರೆ ತಿಳಿಸ್ಕೊಡ್ತಾರೆ. ಜೊತೆಗೆ ಸರ್ ಇವಾಗ ನಮ್ಮ ಸಿನಿಮಾದ ಟೈಟಲ್ ಲಾಂಚ್ ಕೂಡ ಮಾಡ್ತಾರೆ. ನಂತರದಲ್ಲಿ ಎಲ್ಲರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಂಡು ಮಾತಾಡಿಸುವಂತ ಪ್ರಯತ್ನ. ಸರ್ ನೀವು ಇವಾಗ ಲಾಂಚ್ ಮಾಡಬೇಕಾಗತ್ತೆ. ಸೊ ಯು ಹ್ಯಾವ್ ಟು ಸೇ ಟೈಟಲ್ ಲಾಂಚ್ #ಪಾರ್ವತಿ. ಐ ಥಿಂಕ್ ಫಸ್ಟ್ ಆಫ್ ಆಲ್ ಸರ್ 1836 ಪಿಕ್ಚರ್ಸ್ ಬಗ್ಗೆ ಹೇಳಿ, ಅದಾದ್ಮೇಲೆ ಲಾಂಚ್ ಮಾಡೋಣ. ಸೊ ಫ್ರಮ್ ದ ಬ್ಯಾನರ್ 1836 pictures title launch anta. Okay, this is a unique name that we have got. Ellargu first namaskara. Kannada ಸ್ವಲ್ಪ ಗೊತ್ತೈತೆ, but I can understand, but not very fluent in responding. So the name of the company what we formed is 1836. So we have some logic for it. 18 doubles to 36. So as and when we grow, we want to just double and grow. So that's why 18 doubles to 36. 18 adds to 9 and 36 also adds to 9. So it's a unique number. 9, when it is joined with anything, it helps in the growth. So that's why we looked at 1836. So that's the name of the company. And this is my first movie, Kannada movie. Thanks to all the team who have come here and made it happen. So it's really come out well. I wish all of you to take a look at it and then promote this movie to the best possible way. Okay, the title of the movie is called #ParuParvati. So we launched that movie here. ನಮ್ಮ ರೋಹಿತ್ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಹಾಗೆ ನಮ್ಮ ಲಿರಿಸಿಸ್ಟ್ ಆಗಿರುವಂತಹ ನಾಗಾರ್ಜುನ ಶರ್ಮಾ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಮ್ಮ ಎಡಿಟರ್ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಮ್ಮ DOP ಸರ್ ಅವರನ್ನು ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಇನ್ನು ತಾರಾ ಬಳಗಕ್ಕೆ ಬಂದ್ರೆ ನಮ್ಮ ದೀಪಿಕಾ ದಾಸ್ ಅವರು, ಪೂನಂ ಅವರಿದ್ದಾರೆ, ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಫವಾಜ್ ಅವರಿದ್ದಾರೆ, ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಮ್ಮ ಸಂಗೀತ ನಿರ್ದೇಶಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಮೊದಲಿಗೆ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ತಿಳಿಸ್ಕೊಡೋದಕ್ಕೆ ನಾನು ಬರ್ಮಾಡ್ಕೊಳ್ತಾ ಇದ್ದೀನಿ. ಚಿತ್ರಕ್ಕೆ ಕತೆ ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನು ವಹಿಸಿರುವಂತಹ ನಮ್ಮ ನಿರ್ದೇಶಕರನ್ನ, ಇವರು 2014ರಿಂದ ಶಿವರಾಜ್ ಕುಮಾರ್ ಅವರ ಶಿವಲಿಂಗ ಫಿಲಮ್ ಅಲ್ಲೂ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ, P ವಾಸು ಸರ್ ಅವರ ಅಸಿಸ್ಟೆಂಟ್ ಆಗಿ ಅಳಿದು ಉಳಿದವರು, ಕರಿಯಾಟು, ಕೋಟಿಗೊಬ್ಬ, ಸಖತ್, ಗಣೇಶ ಅವರ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಈ ಎಲ್ಲ ಸಿನಿಮಾಗೂ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ನಿರ್ವಹಿಸಿ ಈಗ ಅವರ ಡೆಬ್ಯೂ ಡೈರೆಕ್ಷನ್ ಅಲ್ಲಿ ಈ ಒಂದು ಸಿನಿಮಾನ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಹಾಗೂ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈಗ ನಮ್ಮ ನಿರ್ದೇಶಕರಾಗಿರುವಂತಹ ರೋಹಿತ್ ಕೀರ್ತಿ ಅವರು ತಿಳಿಸ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲ ಮೀಡಿಯಾದವರಿಗೆ ನನ್ನ ಕಡೆಯಿಂದ ಸ್ವಾಗತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ ಯು.
ಸೊ ಬೇಸಿಕ್ಲಿ ಈ ಸಿನಿಮಾ ಜಾನ್ರ ಬಂದು ಅಡ್ವೆಂಚರ್ ಡ್ರಾಮಾ. ಸೊ ಇದನ್ನ ಈ ಕ್ಯಾರೆಕ್ಟರ್ ಬಂದು 3 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದರಲ್ಲಿದೆ. ಅದನ್ನು ಒಂದು ಪಾಯಲ್ ಕ್ಯಾರೆಕ್ಟರ್ನ ದೀಪಿಕಾ ಅವ್ರು ಮಾಡಿದ್ದಾರೆ, ಆ್ಯಂಡ್ ಇನ್ನೊಂದು ಕ್ಯಾರೆಕ್ಟರ್ನ ಪೂನಮ್ ಅವ್ರು ಮಾಡಿದ್ದಾರೆ, ಇನ್ನೊಂದು ಫವಾಜ್ ಅಶ್ರಫ್ ಅವರು. ಇದು ಬೇಸಿಕ್ಲಿ ಜರ್ನಿ ಸಬ್ಜೆಕ್ಟ್ ಇದು. ಆಮೇಲೆ ಏನಕ್ಕೆ ಡ್ರಾಮಾ ಅಂತಂದರೆ ಇದರಲ್ಲಿ ಫ್ಯಾಮಿಲಿ ಕೂಡ ಇನ್ವಾಲ್ವ್ ಆಗಿರುತ್ತೆ. ಅಡ್ವೆಂಚರ್ ಏನಕ್ಕೆ ಅಂತಂದರೆ ನಾವು ಪ್ರತಿಯೊಬ್ಬರು ಒಂದು ಕಂಫರ್ಟೇಬಲ್ ಝೋನನ್ನು ಬಿಟ್ಟು ಅದನ್ನು ಹೊರಗಿನ ಪ್ರಪಂಚ ನೋಡಬೇಕು ಅಂದಾಗ ನಮ್ಮ ಲೈಫ್ ನಿಜವಾಗ್ಲೂ ಅಡ್ವೆಂಚರ್ ಆಗಿರುತ್ತೆ. ಸೊ ಹಾಗಾಗಿ ಇದು ಜಾನ್ರ ಅಡ್ವೆಂಚರ್ ಡ್ರಾಮಾ ಆಗಿದೆ. ಸದ್ಯಕ್ಕೆ ಇಷ್ಟನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ, ಅಂದರೆ ಪ್ರೊಡಕ್ಷನ್ ಹೌಸ್ ಮತ್ತು ಟೈಟಲ್ನ. ಸೊ ಅಷ್ಟೇ ಹೇಳ್ಬೋದು. ಈಗ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಅನ್ನೋದು ನಾವು ಇಂಟರ್ವಲ್ ಬ್ಲಾಕಲ್ಲಿ ರಿವೀಲ್ ಮಾಡ್ತಾ ಇದ್ದೀವಿ ಸಿನಿಮಾದು. ಸೊ ಈಗ ತುಂಬ ಜನ ಪ್ರಶ್ನೆನ ಏನು ಕೇಳ್ತಾರೆ ಅಂದರೆ ದೀಪಿಕಾ ಅವ್ರ ಪಾಯಲ್ ಮೇನ್ ಕ್ಯಾರೆಕ್ಟರ್ ಇದೆ, ಸೊ ಇದ್ಯಾರು ಅಂತ, ಪಾರು ಯಾರು ಪಾರ್ವತಿ ಯಾರು ಅನ್ನೋದು ಇದೆ. ಸೊ ಆ ಕುತೂಹಲ ಹಂಗೆ ಇರಲಿ ಸದ್ಯದ ಮಟ್ಟಿಗೆ, ಯಾಕೆಂದರೆ ನಾವು 3 ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾ ಇದ್ದೀವಿ ಒನ್ ಬೈ ಒನ್. ಸೊ ಇವಾಗ ಸದ್ಯಕ್ಕೆ ಪಾಯಲ್ ಕ್ಯಾರೆಕ್ಟರ್ನ ರಿವೀಲ್ ಮಾಡಿದ್ದೀವಿ. ಇನ್ನೊಂದು ಬರೋ ದಿನಗಳಲ್ಲಿ ನಾವು ಈ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತೀವಿ. ಸೊ ಅದೇ ರೀತಿ 3 ಕ್ಯಾರೆಕ್ಟರ್ನ ನಾವು ವಿಭಿನ್ನವಾಗಿ ರಿವೀಲ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇದರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, 4ನೇ ಕ್ಯಾರೆಕ್ಟ್ರು. ಅದು ಸ್ವಲ್ಪ ಸದ್ಯಕ್ಕೆ ಹೇಳಲ್ಲ, ಅದನ್ನು ನಾವು 4ನೇ ಪ್ರಮೋಷನಲ್ ಆಗಿ ನಾವು ಅದನ್ನ ಇಟ್ಕೊಂಡಿದ್ದೀವಿ. ಹಾಂ, ಈ ಸಿನಿಮಾ ಶುರು ಆಗಿ ಇವಾಗ ಪೋಸ್ಟ್ ಪ್ರೊಡಕ್ಷನಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಸಿನಿಮಾ ಇವಾಗ. ಸರ್ ಬೇಸಿಕ್ಲಿ ಲೊಕೇಶನ್ ಬಂದು ಬ್ಯಾಂಗ್ಳೂರು, ಗೋವಾ, ಮಹಾರಾಷ್ಟ್ರ, ಸೊ ಟಿಲ್ ಉತ್ತರಾಖಂಡವರೆಗೆ ಹೋಗುತ್ತೆ ಇದು. ಖಂಡಿತವಾಗ್ಲೂ 0 ಬಜೆಟ್ ಹೋಗಿಲ್ಲ. 0 ಬಜೆಟ್ ಅನ್ನೋದು ಕೂಡ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಅದು ಸಹ. ಸೊ ನಾವೀಗೇನು ಟೈಟಲಲ್ಲಿ ತೋರಿಸಿದ್ವಿ, ಪ್ರತಿಯೊಂದು ಆ ಬ್ಯಾಗ್ ಇರ್ಬೋದು, ಬುಕ್ ಇರ್ಬೋದು, ಕಾರ್ ಇರ್ಬೋದು, ಇದೆಲ್ಲದಕ್ಕೂ ಒಂದೊಂದು ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ. ಇದು ನನ್ನ ಡೆಬ್ಯೂ ಫಸ್ಟ್ ಸಿನಿಮಾ. ಈ ಕತೆಗೆ ಇನ್ಸ್ಪಿರೇಷನ್ ಬಂದು ಈಗ ತುಂಬ IT ಕಂಪನಿನಲ್ಲಿ ತುಂಬ ಜನ ಸೋಲೋ ಟ್ರಾವೆಲ್ ಹೋಗ್ತಾ ಇದ್ದಾರೆ. ಸೊ ಮುಂಚೆ ಸೋಲೋ ಟ್ರಾವೆಲ್ ಅಂತಂದರೆ ಬರೀ ಹುಡುಗರು ಹೋಗೋದು ಆ ಥರದ್ದಿತ್ತು. ಇವಾಗ ಹುಡುಗಿರು ಕೂಡ ತುಂಬ ಜನ ಹೋಗ್ತಾ ಇದ್ದಾರೆ. ಸೊ ಇದು ಇನ್ಸ್ಪಿರೇಷನ್ ಅಂದರೆ ನಮ್ಮ ಸೊಸೈಟಿನಲ್ಲಿ ನಡೀತಿರುವಂಥ ತುಂಬ ವಿಚಾರಗಳನ್ನ ಈ ಸಿನಿಮಾದಲ್ಲಿ ನಾವು ತೋರಿಸಿದ್ದೀವಿ. ಸಾರಿ, ಬೇಸಿಕ್ಲಿ ಇದು ಫ್ಯಾಮಿಲಿಲಿ ನಡೆಯುವಂಥ ಒಂದು ವಿಷಯ. ಅಂದರೆ ಪ್ರತಿಯೊಬ್ಬ ಜನರಿಗೂ ಪ್ರೆಸೆಂಟ್ ಲೈಫು ಮತ್ತು ಪಾಸ್ಟ್ ಲೈಫ್ ಎರಡೂ ಇದರಲ್ಲಿ ನಾವು ತೋರಿಸ್ತಿದ್ದೀವಿ. ಎಲ್ಲ ಕ್ಯಾರೆಕ್ಟರ್ಗೂ ಇರುತ್ತೆ, ಸ್ಪೆಷಲಿ ಪಾಯಲ್ ಕ್ಯಾರೆಕ್ಟರ್ಗೂ ಕೂಡ ಅವ್ರದ್ದು ಫ್ಲ್ಯಾಶ್ ಬ್ಯಾಕು ಕೂಡ ಇದೆ ಇದರಲ್ಲಿ. ಇಲ್ಲ ಸರ್, ಆ ಥರದ್ದೇನಿಲ್ಲ. ಎಸ್ ಇಮ್ಯಾಜಿನೇಷನ್. ಅವರು ಇವಾಗ ಸರ್ ನಮ್ಮ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ಅವರು ಇರ್ತಾರೆ ಕೊನೆಯವರೆಗೂ. ರಿಲೀಸ್ ಆದಮೇಲೆ ಕೂಡ ಅವರು ಕಂಪ್ಲೀಟ್ ಜವಾಬ್ದಾರಿ ಅವರೇ ತಗೊಂಡಿದ್ದಾರೆ ಇವಾಗ ಮಾರ್ಕೆಟಿಂಗ್ದು. ತುಂಬ ಒಳ್ಳೆ ಐಡಿಯಾಸ್ ಇದೆ, ಪ್ಲ್ಯಾನ್ಸ್ಗಳು ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ಇವಾಗ ನಾವು ಏನಕ್ಕೆ ಲಾಂಚ್ ಮಾಡ್ತಾ ಇದ್ದೀವಿ ಅಂದರೆ ಸಿನಿಮಾನ ಕಂಪ್ಲೀಟ್ ಮಾಡಿಕೊಂಡು ಲಾಂಚ್ ಮಾಡೋ ಉದ್ದೇಶ ಏನಕ್ಕೆ ಅಂದರೆ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ. ಏನಾಗುತ್ತೆ ಅಂದರೆ ನಾವು ಸಿನಿಮಾ ಶುರು ಮಾಡಿದಾಗ ಮುಹೂರ್ತ ಅಥವಾ ಏನೋ ಒಂದು ಗ್ಯಾಪ್ ಬರಬಾರ್ದು ಅನ್ನೋ ಒಂದು ಉದ್ದೇಶ. ಯಾಕೆಂದರೆ ಇದು ಬೇಸಿಕ್ಲಿ ಟ್ರಾವೆಲ್ ಆಗಿರೋದ್ರಿಂದ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ವಿ. ನಮಗೆ ಹೇಳೋಕ್ಕಲ್ಲ, ಇದು ತುಂಬ ಡಿಪೆಂಡಿಂಗ್ ಆಗಿತ್ತು ವೆದರ್ ಮೇಲೆ. ಸೊ ಒಂದಿನ ಶೂಟ್ ಮಾಡಬೇಕಾಗಿತ್ತು, ಒಂದಿನ ಮಳೆ ಬಂತು, ಹಾಗಾಗಿ ನಾವು ತುಂಬ ಡಿಲೇ ಆಗೋ ಚಾನ್ಸಸ್ಗಳಿದ್ದರಿಂದ ನಾವು ಇದನ್ನ ಅನೌನ್ಸ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಅನೌನ್ಸ್ ಮಾಡಿ ನಾವು ಬ್ಯಾಕ್ ಟು ಬ್ಯಾಕ್ ಏನಾದ್ರು ಕೊಡ್ತಾ ಇದ್ರೇ ಅದು ಎಲ್ಲರಲ್ಲೂ ರಿಜಿಸ್ಟರ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಷ್ಟೇ. ಸೊ ಇವಾಗ ಇವ್ರ ಜೊತೆ ಮಾರ್ಕೆಟಿಂಗ್ ಟೀಮ್ ಜೊತೆ ಸೇರ್ಕೊಂಡು ನಾವು ಪ್ರಾಪರ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಕಂಟಿನ್ಯೂಸ್ ಆಗಿ ಇವತ್ತಿಂದ ನಾವು ಮಾರ್ಕೆಟಿಂಗಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಸರ್ ಸಿನಿಮಾದಲ್ಲಿ ಒಟ್ಟು ಮೇಜರಾಗಿ 5 ಸಾಂಗ್ ಇದೆ, ಎಲ್ಲನೂ ಟ್ರಾವೆಲ್ ಓರಿಯೆಂಟೆಡ್. ಅದ್ರ ಜೊತೆಗೆ 4 ಬಿಗ್ ಸಾಂಗ್ ಕೂಡ ಬರ್ತಾ ಇದೆ ಅದರಲ್ಲಿ. ಫಸ್ಟ್ಲಿ ಅಭಿನ್ ರಾಜೇಶ್
DOP, ಆ್ಯಂಡ್ CK ಕುಮಾರ್ ಎಡಿಟರ್ ಅವರು, ಆ್ಯಂಡ್ R ಹರಿ, ಆ್ಯಂಡ್ ಅಫ್ಕೋರ್ಸ್ ನಾಗಾರ್ಜುನ ಶರ್ಮಾ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ತುಂಬ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೆಷಲಿ ನಮ್ಮ ಸಿನಿಮಾದಲ್ಲಿ ತುಂಬ ಚಾಲೆಂಜಿಂಗ್ ಇತ್ತು ಅವರಿಗೆ ಸಾಹಿತ್ಯಗಳನ್ನ ಬರೆಯೋದು. ಅಂದರೆ ನಾವು ತುಂಬ ಪಯಣದ ಬಗ್ಗೆ ತುಂಬ ನಾವು ರಿಸರ್ಚ್ ಮಾಡಿ ಬರೀಬೇಕಾಗಿ ಬಂತು. ಆ್ಯಂಡ್ ಇದರಲ್ಲಿ ಬರೋ ಕಂಪ್ಲೀಟ್ ಸಾಂಗ್ಸ್ಗಳು ಎಲ್ಲ ಯಾವುದು ಕೂಡ ಒಂದು ಹೊಸ ಜಾನ್ರ ನಾವು ಹೇಳಿ, ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳಿ. ಸರ್ ಬೇಸಿಕ್ಲಿ ಅವರೇ ತುಂಬ ಇನ್ಸ್ಪಿರೇಷನು. ನಾನು ನಿಜವಾಗ್ಲೂ ಅದೃಷ್ಟವಂತ. ಅಂದರೆ ಯಾಕೆ ಲಕ್ಕಿ ಅಂತಂದರೆ ಅವ್ರದ್ದು ಪ್ಲ್ಯಾನ್ಸ್ ಏನಿದೆಯೋ, ಇಲ್ಲ ನಾನು ಫಸ್ಟ್ ಶಿವಲಿಂಗ ವರ್ಕ್ ಮಾಡಿದ್ದು, ಅದಕ್ಕೆ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ ಫಸ್ಟಿಗೆ. ಅದಾದಮೇಲೆ ಮಿಸ್ಟರ್ ಜಾನಿ ಅಂತ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರೊತ್ತಿಗೆ ವರ್ಕ್ ಮಾಡಿದ್ದೆ. PK ದಾಸ್ ಅವರು ಫಸ್ಟ್ ಡೈರೆಕ್ಷನ್ನು. ಅದಾದಮೇಲೆ ಅಳಿದುಳಿದವರಿಂದ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ. ಕೋಟಿಗೊಬ್ಬ 3ಗೆ ಒಂದು ಶೆಡ್ಯೂಲ್ ವರ್ಕ್ ಮಾಡಿದ್ವಿ, ಫಾರಿನ್ ಶೆಡ್ಯೂಲಲ್ಲಿ. ಅದಾದಮೇಲೆ ಫುಲ್ ಇದು ಸಖತ್ ಸುನಿ ಸರ್ ಅವ್ರ ಜೊತೆಗೆ ವರ್ಕ್ ಮಾಡಿದ್ದೆ ನಾನು. ಸೊ ಟೋಟಲಾಗಿ ಕರಿಯರ್ಲಿ ಒಂದು 10 ಸಿನಿಮಾಗೆ ಅಸಿಸ್ಟೆಂಟಾಗಿ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೆ. ಥ್ಯಾಂಕ್ ಯು ಸರ್. ಹಾಗೆ Thank you. ನಮ್ಮ ಚಿತ್ರದ ನಿರ್ಮಾಪಕರ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ, ಇವರು ಕಳೆದ 30 ವರ್ಷಗಳಿಂದ IT ಸೆಕ್ಟರಲ್ಲಿ ಕೆಲಸ ಮಾಡಿದ್ದಾರೆ. ಇಟ್ಸ್ ಎ ಟ್ರಾನ್ಸ್ಫರಬಲ್ ಜಾಬ್. ಹಾಗಾಗಿ ಅವರು ಚೆನ್ನೈ ಆಗಿರ್ಬೋದು, ಅಥವಾ ಕೇರಳ ಆಗಿರ್ಬೋದು, ಕಲ್ಕತ್ತಾ, ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರ ಒಂದು IT ಕಂಪನಿಯ ಜರ್ನಿಯನ್ನು ಮುಂದುವರಿಸಿ ಕೊನೆಗೆ ಅವರು ಬ್ಯಾಂಗ್ಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊ IT ಕಂಪನಿಯಿಂದ ರಿಟೈರ್ಡ್ ಆದಮೇಲೂ ಕೂಡ ಅವರು ಅವ್ರದ್ದೇ ಒಂದು IT ಫರ್ಮನ್ನು ಸ್ಟಾರ್ಟ್ ಮಾಡಿ ಅದರ ಜೊತೆಗೆ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಸೊ ಅವರ ಪ್ಯಾಷನ್ ಏನಪ್ಪಾ ಅಂದರೆ, ಚಿಕ್ಕ ವಯಸ್ಸಿಂದ ಸಾಕಷ್ಟು ಸಿನಿಮಾಗಳನ್ನ ಅವರು ನೋಡ್ತಾ ಬರ್ತಾ ಇದ್ರಂತೆ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಸಿನಿಮಾದ ಬಗ್ಗೆ ಇರುವಂಥ ಒಂದು ಪ್ರೀತಿ. ಪ್ರೊಡ್ಯೂಸರ್ ಕೂಡ ಆಗ್ಬೇಕು, ನಾನು ಸಿನಿಮಾ ರಂಗಕ್ಕೆ ಯಾವ ರೀತಿ ಬರಬೇಕು ಅಂತ ಅವ್ರು ಯೋಚನೆ ಮಾಡಿದಾಗ ದೆನ್ ಈ ಥಾಟ್ ಲೈಕ್ ಅವರ ಒಂದು 1836 ಪಿಕ್ಚರ್ಸ್ ನಡಿ ಒಂದು ಸಿನಿಮಾನ ಹೊರತಂದ್ರೆ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಅವ್ರ ಕಂಪನಿ ಒಂದು ಟೈಟಲ್ ಕೂಡ, ಅವ್ರ ಕಂಪನಿ ಹೆಸರು ಕೂಡ, ಅವರ ಪರ್ಸನಲ್ IT ಕಂಪನಿ ಏನು ಅವರು ರಿಟೈರ್ಡ್ ಆದಮೇಲೆ ಪ್ರಾರಂಭ ಮಾಡಿದ್ರು, ಅದರದ ಒಂದು ಟೈಟಲ್ ಕೂಡ 1836 ಹೆಸರು. ಸೊ ಹಾಗಾಗಿ ಈಸ್ ವೆರಿ ಕನೆಕ್ಟೆಡ್ ಟು 1836 ಅಂತ ಹೇಳ್ಬೋದು. ಆ್ಯಂಡ್ ಜೊತೆಗೆ ಕನ್ನಡದಲ್ಲಿ ಒಂದು ಫಸ್ಟ್ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅವ್ರು ಮನ್ಸು ಮಾಡಿದ್ದಾರೆ. ಆ್ಯಂಡ್ ಅವ್ರ ಫ್ಯಾಮಿಲಿ, ನಾನು ಜನರಲಿ ಕೇಳ್ತಾ ಇದ್ದೆ, ಸರ್ ರಿಟೈರ್ಮೆಂಟ್ ಆದಮೇಲೆ ಎಲ್ಲ ಆರಾಮಾಗಿರ್ಬೇಕು ಅನ್ಕೊಂತಾರೆ, ಬಿಕಾಸ್ ಅವ್ರ ಫ್ಯಾಮಿಲಿ ಎಲ್ಲ UK ನಲ್ಲಿ ಸೆಟ್ಲ್ ಆಗಿದ್ದಾರೆ. ಬಟ್ ಅವ್ರಿಗಿರುವಂಥ ಪ್ಯಾಷನ್ನು ಇಲ್ಲಿಗೆ ಅವ್ರ ಕರೆತಂದು ನಿಲ್ಲಿಸಿದೆ. ಫಸ್ಟ್ ಅವ್ರ ಮನೆಯಲ್ಲಿ ಏನು ಹೇಳಿದ್ರು ಅಂತ ಕೇಳಿದ ತಕ್ಷಣ ಅವ್ರು ಹೇಳಿದ್ರು, ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ ನಿನಗೆ ಅಂತ ಮನೆಯಲ್ಲಿ ಕೇಳಿದ್ರಂತೆ. ಬಟ್ ಸ್ಟಿಲ್ ಇಲ್ಲ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಒಂದು ಬಿಡದಿರುವಂಥ ಛಲದಿಂದ ಸೊ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಹಂತದವರೆಗೂ ಇವಾಗ ಬಂದಿದೆ. ಐ ಥಿಂಕ್ ಹಿಸ್ ಜರ್ನಿ ಇಸ್ ಸೋ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ಓವರ್ ಟು ಯು ಸರ್. Thank you. Yeah, it's been an interesting journey. Yeah. Any questions I can answer? Being in one company for 30 years in today's IT world is very difficult. You won't find anybody. But I was with ITC. Company takes care of you, and then it also transfers you to multiple locations. So it doesn't look like that you worked in one company for 30 years. I was in Chennai looking at the packaging and printing, in Hyderabad with agribusiness, in Bangalore with Infotech, and then Calcutta with FMCG. So each place that we go, the people are different, the culture is different. So it really doesn't look like that you have spent 30 years in one company. In 2004, we moved to UK. So it's been a big journey for us. In fact, the family also traveled along with me. It looked like there was a lot of disruption for the children because of the studies. But what I feel is change is very good for people, even for children. They made very good friends, where they learned new languages, new culture. So it was an amazing journey for the family itself. And then it really helped us to overcome this 30 years. Childhood, I was very fond of movies. Acting, but I was very interested in the way the film is made. I used to look at a lot of films in childhood, school, college days, first day, first show, this type. Then I was very much interested in the way it is made. Then I thought, okay, after retirement, I connected with the right people. Then I understood that I've got the right team.
in any industry that you want to do, if you have a team, it will really help it to success. Be successful. Yes. Yeah. Correct. 18 now adds 36, 9, and 36 also adds 9, and 18, 36 together also 9. So 9, I believe, is like an alchemist number. When associated with anything, helps in the growth. So far, it's been good for us. So, yes. Yes, very true. Correct. Any actor inspired? In Kannada, Vishnuvardhan, Rajkumar, yeah, so all of them done very good things. Sir, the story came Takshana immediate It was a joint effort, but main storyline was his, and when we listened to it, it made very good sense, and then we just said okay, and then we went ahead with it. Correct. Very true, very true. I've traveled quite a lot, even Himalayas. I've been to Kailash, Mansarovar, those kind of places, trekking. Badrinath ಹೋಗಿದೆ bike ನಲ್ಲಿ. So correct. Correct, yeah. ಸೊ ಫುಲ್ ಟೀಮ್ ಅಡ್ವೆಂಚರ್ ದೀಪಿಕಾ ಅವರು ಕೂಡ ಅಷ್ಟೇ ಅವರೆಲ್ಲೂ ನಿಲ್ಲಲ್ಲ ಅವರು ಆಗ್ತಾ ಇರ್ತಾರೆ ಓಡಾಡ್ತಿರ್ತಾರೆ. Thank you. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ಚಿತ್ರದ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಲೇಬೇಕು. ಇಟ್ ವಾಸ್ ಸೋ ಚಾಲೆಂಜಿಂಗ್, ಯಾಕಂದರೆ ಸಿನಿಮಾ ಜರ್ನಿ ಮೂಲಕ ಹೋಗೋದಾಗಿರುತ್ತೆ. ಹಾಗಾಗಿ ಇಟ್ ಇಸ್ ಸೋ ಚಾಲೆಂಜಿಂಗ್ ಫಾರ್ ಎವ್ರಿ ಒನ್ ಆಸ್ ವೆಲ್ ಆಸ್ ಅವರ್ DOP ಆಲ್ಸೋ. ನೋಡೋಕ್ಕೆ ಕಾಲೇಜ್ ಹುಡುಗ ಥರ ಕಾಣ್ತಾರೆ, ಬಟ್ ಈಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್, ಎಬಿನ್ ರಾಜೇಶ್. ಸೊ ವೆರಿ ಸೈಲೆಂಟ್, ಬಟ್ ಅವರ ಮಾತು, ಅವರ ಕೆಲಸ ಜಾಸ್ತಿ ಮಾತಾಡುತ್ತೆ. ಆ್ಯಂಡ್ ಆಲ್ಸೋ ತುಂಬ ಕಮರ್ಷಿಯಲ್ಸಲ್ಲಿ, ಮ್ಯೂಸಿಕ್ ವೀಡಿಯೋಸ್ನಲ್ಲಿ, ಡಾಕ್ಯುಮೆಂಟ್ರೀಸಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಈಸ್ ವೆರಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಸಾಕಷ್ಟು ಜನ ಅವರ ಇನೋವೇಟಿವ್ ಟೆಕ್ನಾಲಜಿ. ಸೊ ಅದ್ರ ಮೇಲೆ ಸಾಕಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇಟ್ ಪುಷಸ್ ದ ಬೌಂಡ್ರೀಸ್, ಏನೇ ಹೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ. ಸೊ ದಟ್ ಈಸ್ ವೈ ಆಲ್ ದ ಚಾಲೆಂಜಸ್ ಆರ್ ಅಕ್ಸೆಪ್ಟೆಡ್ ಬೈ ಹಿಮ್. ಸೊ ಓವರ್ ಟು ಎಬಿನ್ ರಾಜೇಶ್. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನದು ಕನ್ನಡ ಅಷ್ಟೊಂದು ಬರಲ್ಲ, ಬಟ್ ಐ ಕ್ಯಾನ್ ಮ್ಯಾನೇಜ್. ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ. Any questions? I can just. Yeah, this is my officially. It's my first film in Kannada. Previously, I have not worked in. This film itself is a wonderful adventure altogether. Should I explain? So basically, from the production, pre-production and post-production, we have started around 1.5 years back altogether this film, as Lohit narrated the story, and when I heard the script for the first time, I felt really convincing. The challenges that we faced is that in terms of the weather and the climate that we have to come across, there are times where literally we have to shoot in -4 degrees Celsius and all, in terms of few portions in the film. So it is altogether a wonderful experience, and I hope everybody will get to watch in theaters soon, and I am excited for that. Sir, I have shot this in helium red, so in different sort of lenses, because this film demands a certain texture and color tones, which audience needs to be precisely, need to feel that what actors are actually trying to perform, because this subject demands a certain technicality that you will all get to watch in film. We have shot about 108 days actually. So in that, I believe it's around 80 days, right Lohit? 90 days, huh? Yeah, almost around roughly 90 days we have shot with the actor. Yeah, again it's 9. Yeah. ಸರ್, ಇದು ಪ್ರತಿಯೊಂದು ಘಟ್ಟದಲ್ಲೂ ನಮಗೆ ಅಡ್ವೆಂಚರ್ ಇತ್ತು, ಮತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ನೇಚರ್ ತುಂಬ ಸಪೋರ್ಟ್ ಮಾಡಿದೆ. ಆ್ಯಂಡ್ 9 ಅನ್ನೋ ನಂಬರ್ ನೀವು ಹೇಗೆ ಐಡೆಂಟಿಫೈ ಮಾಡೋದು, ಅದು ನಮಗೆ ಅಷ್ಟು ಐಡೆಂಟಿಫೈ ಇರಲಿಲ್ಲ ಫಸ್ಟು.
ಮತ್ತು ಒಂದಿನ ನಮಗೆ ಲೈಕ್ ಪ್ರೊಡಕ್ಷನ್ದು ಎಲ್ಲ ಡೀಟೇಲ್ಸ್ಗಳನ್ನ ನಾವು ನೋಡ್ತಾ ಹೋಗುವಾಗ ಅಫ್ಕೋರ್ಸ್ ಇದು 9 ಅಂತಲೇ ಬರ್ತಾ ಇತ್ತು ತುಂಬ ಸಲ. ಆ್ಯಂಡ್ ಇನ್ನೊಂದು ವಂಡರ್ಫುಲ್ ಏನಂತಂದರೆ ಅಫ್ಕೋರ್ಸ್ 888 ಅನ್ನೋದೊಂದು ಇವರ ಮನೆ ಏನು ನಂಬರ್. ಸೊ ಅಫ್ಕೋರ್ಸ್ 888 ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಅಂದರೆ ಇಟ್ ಈಸ್ ಅ ವೆರಿ ಪವರ್ಫುಲ್ ನಂಬರ್ ಅಂತ. ಹಾಗೆ ಸಿನಿಮಾದು ಅಫ್ಕೋರ್ಸ್ ಟೆಕ್ನಿಕಲ್ ವಿಷಯಕ್ಕೆ ಬಂದಾಗ ತುಂಬ ನೀವೆಲ್ಲರೂ ತುಂಬ ಎಂಜಾಯ್ ಮಾಡೋದಂದರೆ ವಿಜುವಲಿ ನೀವೆಲ್ಲ ತುಂಬ ಎಂಜಾಯ್ ಮಾಡ್ತೀರಿ ಈ ಸಿನಿಮಾ. ಆ್ಯಂಡ್ ಸ್ಪೆಷಲಿ ಈಗ ಹೇಳ್ದಾಗೆ ಉತ್ತರಾಖಂಡಲ್ಲಿ ನಾವು ಶೂಟ್ ಮಾಡಿ ತುಂಬ ಚಾಲೆಂಜಿಂಗ್ ಇತ್ತು, ಅಡ್ವೆಂಚರ್ದು. ಸೊ ಅದರಲ್ಲಿ ಏನಂದರೆ ಸೋಲೋ ಟ್ರಾವೆಲ್ ದೀಪಿಕಾ ಅವ್ರ ಪೋರ್ಷನ್ಸ್ನ ಅಲ್ಲಿ ಶೂಟ್ ಮಾಡಿದ್ವಿ. ತುಂಬ ಹೈಟ್ ಇತ್ತು, altitude is very high. Yeah. ಸೊ ಅಲ್ಲಿ ತುಂಬ ಚಾಲೆಂಜಿಂಗ್ ಇತ್ತು ನಮಗೆ. ಥ್ಯಾಂಕ್ ಯು. Thank you. Any other questions? ಎಡಿಟರ್ನ ಮಾತಾಡಿಸ್ಬೇಕು ಅಂತ. ಎಡಿಟರ್ ಸರ್ ನಾನು ಮಾತಾಡಲ್ಲ ಅಂತ ಅವಾಗಲೇ ಹೇಳಿದೆ. ಎಷ್ಟೊಂದು ಜನ ನಾವು ಅಬ್ಸರ್ವ್ ಮಾಡ್ತೀವಿ, ನೀವು ಮಾಡಿರ್ತೀರೋ. ಸೊ ತೆರೆ ಹಿಂದೆ ಇರೋರು ತುಂಬ ಸೈಲೆಂಟ್ ಆಗಿರ್ತಾರೆ ಸಾಕಷ್ಟು ಸಲ, ಬಟ್ ಅವ್ರ ಕೆಲಸ ಮಾತಾಡ್ಸುತ್ತೆ. 2 ಲೈನ್ ಮಾತಾಡಿ ಕುಮಾರ್ ಸರ್, ಹಂಗಿಂದ ನಾವು ಹೋಗ್ಬಿಡ್ತೀನಿ ಅಂತಾರೆ ಅವ್ರಿಗೆ. 2 ಲೈನ್ಸ್. ಎಷ್ಟು ಮಿಸ್ಟೇಕ್ ಮಾಡಿದ್ರು, ಎಷ್ಟು ಕಷ್ಟ ಆಯ್ತು ನಿಮ್ಗೆ ಎಡಿಟಿಂಗ್ ಮಾಡಕ್ಕೆ, ಅದನ್ನಾದ್ರೂ ಹೇಳಿ. ಏನೂ ಮಾಡಿಲ್ವಾ? ಲೆಕ್ಕನೇ ಇಲ್ಲ ಸರ್. ಮಾಡಿದ್ವಿ 1 ಇಯರ್ ಮೇಲೆ ಮಾಡಿದ್ವಿ ಸರ್. ಅದು ಟೈಮ್ ಕೊಟ್ಟು ಮಾಡಿದ್ವಿ ಸರ್. ಹಾಂ ಸರ್, 8 TBದು ಇಲ್ಲಾಂದ್ರೆ ಒಂದು 20 ಹಾರ್ಡ್ ಡಿಸ್ಕ್ ಇದೆ ಸರ್. 8 TB 20 ಹಾರ್ಡ್ ಡಿಸ್ಕ್ ಇದೆ. ರನ್ನಿಂಗ್ 60 ಇದೆ ಸರ್. 8 TBದು 6 ಹಾರ್ಡ್ ಡಿಸ್ಕ್ ರನ್ನಿಂಗ್ ಇದೆ. ಸೋರ್ಸ್ 20 ಡಿ ಇಲ್ಲ ಸರ್, ಇದು ಒಂದೇ ಒಂದು ಸಿನಿಮಾ. ಸರ್ ಅವರು ಮಾತಾಡಲ್ಲ, ಅವ್ರ ಬಗ್ಗೆ ನಾನೇ ಹೇಳ್ಬಿಡ್ತೀನಿ. ಅವರು ಹೇಗೆ ಅಂದರೆ ಫೋನ್ ಮಾಡಿ, ನಾನು ನೆನ್ನೆ ಇಡೀ ಫೋನ್ ಮಾಡ್ತಾಯಿದ್ದೆ, ಅವ್ರು ಪಿಕ್ ಮಾಡಿಲ್ಲ. ಸೊ ಆಮೇಲೆ ಲಾಸ್ಟಿಗೆ ಪಿಕ್ ಮಾಡಿದ್ರು. ಏನು ಮಾಡ್ತಿದ್ರು ಅಂದರೆ ಅವರು ಡಬ್ಬಿಂಗ್ ಇಂಜಿನಿಯರ್ ಕೂಡ, ತುಂಬ ಒಳ್ಳೆ ಟೆಕ್ನಿಷಿಯನು. ನಾನು ಲಕ್ಕಿ ಅವ್ರು ಸಿಗೋದಕ್ಕೆ, ಯಾಕೆಂದರೆ ನನಗೆ ಅಷ್ಟು ಟೆನ್ಷನ್ ಇರಲಿಲ್ಲ, ಡಬ್ಬಿಂಗು ಎಲ್ಲ ಅವರೇ ನೋಡ್ಕೋತಿದ್ರು. ನೆನ್ನೆ ಫುಲ್ ಕಾಲ್ ತೆಗ್ದಿಲ್ಲ, ಯಾಕೆಂದರೆ ಸರ್ ನಾನು ಬರೋಲ್ಲ ಅಂದ್ಬಿಟ್ರು. ಸೊ ನೀವು ಬಂದಿಲ್ಲ ಅಂದರೆ ನಾನು ಮಾಡಲ್ಲ ಅಂತ ಹೇಳಿದೆ. ಹೋಗೋ, ಯಾಕೆಂದರೆ ಅವ್ರು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ತುಂಬ ರಶಸ್ಗಳು ತುಂಬ ಇತ್ತು ನಮ್ಮ ಹತ್ರ. ಯಾಕೆಂದರೆ ಈಗ ನಾವು ಕಾರ್ ಒಳಗೆ ಶೂಟ್ ಮಾಡೋದ್ರಿಂದ 2 ಕ್ಯಾಮರಾ ಇಟ್ಟಿದ್ವಿ. ಸೊ ಕಾರು ಇವರು ಓಡಿಸ್ಕೊಂಡು ಹೋಗ್ತಾಯಿದ್ರು, ಎಲ್ಲೂ ಕೂಡ ನಾವು ಟೋ ಮಾಡಿಲ್ಲ ಗಾಡಿನ. ಇವರಿಬ್ಬರೇ ಓಡಿಸಿರೋದು ಗಾಡಿನ, ದೀಪಿಕಾ ಆ್ಯಂಡ್ ಪೂನಮ್ ಅವರು. ಸೊ ಇಲ್ಲಿಂದ ಆ ಮೂಲೆಗೆ ಹೋಗೋಷ್ಟಿಗೆ ತುಂಬ ರೋಲ್ ಆಗಿರ್ತಾ ಇತ್ತು ನಮಗೆ. ಅದೇ ರೀತಿ ಹಾರ್ಡ್ ಡಿಸ್ಕ್ಗಳು ಸ್ವಲ್ಪ ಜಾಸ್ತಿ ಸಂಖ್ಯೆಗಳು ಬಂತು. ಇವತ್ತು ನಾನಂತ ಕೌಂಟ್ ಮಾಡಿಲ್ಲ, ಅವರಂತ ಚೆನ್ನಾಗಿ ಕೌಂಟ್ ಮಾಡಿದ್ದಾರೆ ಎಷ್ಟು ಹಾರ್ಡ್ ಡಿಸ್ಕ್ ಇದೆ ಅಂತ. ಸೊ ಇನ್ನೊಂದು ತುಂಬ ಚಾಲೆಂಜಿಂಗ್ ಅನಿಸಿದ್ದು ಸಿನಿಮಾದು ತುಂಬ ಕನ್ಫರ್ಮಿಂಗ್, DI ಮಾಡುವಾಗ ಕನ್ಫರ್ಮಿಂಗ್ ಕೂಡ ಅವರೇ ಮಾಡಿದ್ದು. ಸೊ ಡೇ ನೈಟೆಲ್ಲ ವರ್ಕ್ ಮಾಡಿದ್ದಾರೆ. ಬೇಗ ಕೆಲಸ ಮಾಡಬೇಕು, ನಾವು ಅವ್ರಿಗೆ ಫೋರ್ಸ್ ಮಾಡ್ತಿದ್ದೆ, ಬಟ್ ಅವರು ಕಣ್ಣೆಲ್ಲ ಉಚ್ಕೊಂಡು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಸೊ ಹೌದೌದು. ಇಲ್ಲ ಸರ್, ಇಲ್ಲ ಇದು ಇಲ್ಲ ಇವಾಗ ಯೂಸ್ ಮಾಡಿರೋದಲ್ಲ. ಇಲ್ಲ ಸರ್, ಇದು ನಮ್ಮ ಪೋಸ್ಟರ್ ಡಿಸೈನ್ ಅವರ ಐಡಿಯಾ. ಅದು ಅವರಿಗೆ ಥೀಮ್ ಹೇಳಿದ್ವಿ, ಅವ್ರು ಇದನ್ನೇ ಯೂಸ್ ಮಾಡಿದ್ರೆ ನಮಗೆಲ್ಲ ಇಷ್ಟ ಆಗೋಯ್ತು. ಹಳೇದು ಯಾವುದಿಲ್ಲ ಸರ್. ಸರ್ ಅದು ಸರ್ಪ್ರೈಸು. ಅಂದರೆ ಅದು ನಿಮ್ಮ ಕಣ್ಮುಂದೆ ಓಡಾಡ್ತಿದೆ ಇವಾಗಲೂ. ನಾವು ಬೇಕು ಅಂತಲೇ ಅದನ್ನು ಕೆಲವೊಂದು ಸಲ ಯೂಸ್ ಮಾಡ್ತಿದ್ದೀವಿ, ಜನರಿಗೆ ಅದು ಕಾಣಲಿ ಅಂತ. ಒಂದು ಸ್ಪೆಷಲ್ ಕಾರ್ ಇದೆ. ಆ್ಯಂಡ್ ಅದೇ ಅದು 4ನೇ ಕ್ಯಾರೆಕ್ಟ್ರು. ಥ್ಯಾಂಕ್ ಯು ಸರ್. ನೀವು ಹೇಳ್ದಾಗೆ ಫ್ರೈಡೇ 9ನೇ ತಾರೀಕು ಸಿಕ್ಕಿದ್ರೆ ಇಡೀ ವರ್ಲ್ಡಲ್ಲಿ ನಾವೇ ಲಕ್ಕಿಯೆಸ್ಟ್. ಗ್ರೇಟ್ ಸರ್. ಸರ್ ನೀವು ಹೇಳ್ದಾಗೆ ಆಗಲಿ, ಅದು 9ನೇ ತಾರೀಕಿಗೆ ರಿಲೀಸ್ ಆದರೆ ಸರ್ ಥರ್ಸ್ಡೇ ಬಂದರೂ ಪರವಾಗಿಲ್ಲ ರಿಲೀಸ್ ಆದರೆ ನೆಕ್ಸ್ಟ್ ಇಯರ್ಗೆ ಅಷ್ಟು ಕಾಯೋಕ್ಕಾಗಲ್ಲ. ಈ ವರ್ಷನೇ ಪ್ಲ್ಯಾನ್ ಮಾಡ್ತೀವಿ ಸರ್.
ಇನ್ನು ಟ್ರಾವೆಲ್ ಥೀಮ್ ಆಗಿರೋದ್ರಿಂದ ಆ ಚಿತ್ರಕ್ಕೆ ಸಂಗೀತದ ಮಹತ್ವ ಎಷ್ಟಿರುತ್ತೆ ಅನ್ನೋದನ್ನ ನಾವು ಗೆಸ್ ಕೂಡ ಮಾಡ್ಬೋದು. ಇನ್ನು ಹರಿ ಸರ್ ನಮ್ಮೊಟ್ಟಿಗಿದ್ದಾರೆ. ಸೌಂಡ್ ಇಂಜಿನಿಯರ್ ಆಗಿ ಚೆನ್ನೈನಲ್ಲಿ ಬಹಳಷ್ಟು ಸಿನಿಮಾಗಳಿಗೆ ಅವರು ಕೆಲಸವನ್ನ ಮಾಡಿದ್ದಾರೆ. ಡೆಬ್ಯೂ ಡೈರೆಕ್ಷನ್ ಅಂದರೆ ಮ್ಯೂಸಿಕ್ ಡೈರೆಕ್ಷನ್ ಕನ್ನಡದಲ್ಲಿ ನಮ್ಮ ಸಿನಿಮಾದ ಮೂಲಕ # ಪಾರು ಪಾರ್ವತಿ. ಸೊ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಇಲ್ಲ ಅದು ನಾವು ಕಲ್ಸ್ಕೊಟ್ಟಿಲ್ಲ, ಅವರೇ ಇನ್ನ ಕನ್ನಡ ಮಾತಾಡ್ತಾರೆ ಅವ್ರು. ಕನ್ನಡ ಅಷ್ಟೇ ಗೊತ್ತಿಲ್ಲ. ಐ ವಿಲ್ ಟ್ರೈ. I tried. Everything for good. Yeah, it's my first movie. It was a great journey actually. Great story. Great experience while they are showing to me that video, that my project, that footages, it have that soul. I understand. I understood that. So I don't know. It was a very. I think it was. It's okay. Thank you. ಸರ್ ಇವರು ಬೇಸಿಕ್ಲಿ ಮಲಯಾಳಂ ಸರ್. Sorry, sir. ಕನ್ನಡ ಗೊತ್ತಿಲ್ಲದೆ ಮ್ಯೂಸಿಕ್ ಮಾಡಿದ್ದೀರಾ ಅಂತ. I can understand now actually. While hearing it, I can understand Kannada right now. But while speaking it is, yeah, no need to destroy. ಇವ್ರದ್ದು ಫೇವ್ರೆಟ್ ಜಾಗ ಬಂದು ಚಂದ್ರಲೇವಟ್ಟಲ್ಲಿರೋ ಒಂದು ಟೀ ಅಂಗಡಿ. ಅವಾಗ ಹೋಗಿ ಅಲ್ಲಿ ಅಣ್ಣ ಟೀ ಕೊಡಿ ಅದು ಫಸ್ಟ್ ಕನ್ನಡ ಇವ್ರದ್ದು. ಸೊ ನಮ್ಮ ಜೊತೆಗೆ 2 years ಟ್ರಾವೆಲ್ ಮಾಡಿದ್ದಾರೆ ಇವರು. ಸೊ ಕನ್ನಡ ಅರ್ಥ ಆಗುತ್ತೆ. ಸಿನಿಮಾ ನೋಡಿದಾಗ ನಾವು ಸಬ್ಟೈಟಲ್ ಏನು ಕೊಟ್ಟಿರಲಿಲ್ಲ ಅವ್ರಿಗೆ ಫಸ್ಟ್. ಸೊ ಅವರು ಕನ್ನಡನ ಅರ್ಥ ಮಾಡಿಕೊಂಡೇ ಮ್ಯೂಸಿಕ್ ಮಾಡಿದರು. ಸೊ ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾದಲ್ಲಿ ಇನ್ನೊಂದು ಹೈಲೈಟ್ ಬಂದು ಮ್ಯೂಸಿಕ್. ಫಸ್ಟ್ ಪ್ರಿಫರೆನ್ಸ್ ನಾವು ಹೈಲೈಟ್ ಬಂದು ಸಿನಿಮಾಟೋಗ್ರಫಿಗೆ ಹೋಗುತ್ತೆ. ಅಷ್ಟು ಚೆನ್ನಾಗಿ ಶೂಟ್ ಇದು ಬಂದಿದೆ ಔಟ್ಪುಟ್ಟು. ಸೆಕೆಂಡ್ ಒನ್ ಡೆಫಿನೆಟ್ಲಿ ಇವ್ರಿಗೆ ಹೋಗುತ್ತೆ ಕ್ರೆಡಿಟ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್. ಎಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ಯಾವ ಸಾಂಗ್ಗಳು ಒಂದೇ ಥರ ಅನಿಸಲ್ಲ. ಮತ್ತು ನಮಗೆ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಕೂಡ ಮಾಡಿದ್ವಿ ಅದರಲ್ಲಿ. We have 5 songs, 5 main songs and 4 bit songs. 4 bit songs. There are so many songs. But, hard to remember actually. Which is your favorite? Everything is my favorite. This movie is my favorite thing actually. I composed every orchestration. Characters are my favorite. The story is my favorite. Because of that, this song came true. Because according to the story only, we can compose a song now. It should have a character. It should have a journey. It should move the audience. So because of the story, because of the acting, because of the camera, then only we can work on the post production. They have to give us the best. They have to give us the soul. And they should have an idea like what they are trying to convey. They are very good in idea. They know the stuff actually. It's very good. Thank you. ಸರ್ ಹೇಳ್ದಂಗೆ ಆ್ಯಕ್ಚುಲಿ ಕೆಳಗಡೆ ಚೆನ್ನಾಗಿ ಕನ್ನಡ ಮಾತಾಡೋ ಪ್ರಯತ್ನದಲ್ಲಿದ್ದರು. ಪ್ರಾಕ್ಟೀಸ್ ಕೂಡ ಮಾಡಿದ್ರು. ಸ್ಟೇಜ್ ಮೇಲೆ ಬಂದಿದ ತಕ್ಷಣ ಅದು ಸ್ವಲ್ಪ ಭಯ ಆಗೇ ಆಗುತ್ತೆ. ಸೊ ಎನಿವೇಸ್ ನೆಕ್ಸ್ಟ್ ಟೈಮ್ ಟೀ ಕೊಡಿ ಕಾಫಿ ಕೊಡಿ ಅದೆಲ್ಲ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಯಾರಿ ಸರ್ ಫುಲ್ ಸ್ಟ್ರೈಟಾಗಿ ಕನ್ನಡ ಮಾತಾಡೋಣ. ಅಂದರೆ ಸೆಂಟೆನ್ಸಸ್ ಮಾತಾಡೋಣ. ಓಕೆನಾ? 10T. ಓಕೆ, ವೆರಿ ಗುಡ್. ಸೇಮ್ ಪಿಂಚ್. ಆಲ್ ರೈಟ್. ಓಕೆ, ಇನ್ನು ಮ್ಯೂಸಿಕ್ ಡೈರೆಕ್ಟರ್ನ ಮಾತಾಡಿಸಿದ ತಕ್ಷಣ ನಮ್ಮ ಲಿರಿಸಿಸ್ಟ್ ಬಗ್ಗೆ ಸಾಹಿತ್ಯವನ್ನು ಒದಗಿಸಿರುವಂಥ ನಮ್ಮ ನಾಗಾರ್ಜುನ ಶರ್ಮಾ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಆಗುತ್ತೆ. ಯಾಕಂದರೆ ಈಸ್ ಇನ್ ಟ್ರೆಂಡಿಂಗ್, ಟ್ರೆಂಡಿಂಗ್. ಸೊ ಡೋಂಟ್ ವರಿ ಚಿನ್ನಮ್ಮ, ಭೀಮಾದ, ಬ್ಯಾಡ್ ಬಾಯ್. ಖುಷಿ ಆಗುತ್ತೆ ನಮ್ಮ ಕನ್ನಡದ ಲಿರಿಸಿಸ್ಟ್ ಇಷ್ಟೊಂದು ಎಲ್ಲ ಅವರ ಹಾಡುಗಳು ಒಂದಕ್ಕಿಂತ ಒಂದು ಹಿಟ್ ಆಗ್ತದೆ. ಎಲ್ಲ ವರ್ಷನ್ ಆಫ್ ಸಾಂಗ್ಸ್ ಅಂತ ಹೇಳ್ಬೋದು. ಕನಸನು ಕಾಣ ಹೊರಟಿರೋ ಅದಂತೂ ಎಲ್ಲರಿಗೂ ಕೂಡ ಹಾರ್ಟ್ ಟಚಿಂಗ್ ಸಾಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹ್ಯಾಂಡ್ಸ್ ಅಪ್. ಸೊ ಈ ಥರ ಗೀತೆಗಳು ಎಲ್ಲ ಜಾನರ್ ಗೀತೆಗಳನ್ನು ಬರಿತಾ ಸಿಕ್ಕಾಪಟ್ಟೆ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿರುವಂಥ ನಾಗಾರ್ಜುನ ಶರ್ಮಾ ಅವರು ನಮ್ಮ ಚಿತ್ರದಲ್ಲೂ ಕೂಡ ಸಾಹಿತ್ಯವನ್ನು ರಚಿಸಿದ್ದಾರೆ ಗೀತೆಗಳಿಗೆ. ಸೊ ಆ ಸಾಹಿತ್ಯದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಎಲ್ರಿಗೂ ಶುಭ ಸಂಜೆ. ಇದರಲ್ಲಿ ನಾನು 5 ಹಾಡುಗಳನ್ನ ನಾನು ಬರ್ದಿದ್ದೀನಿ. ಅಂದರೆ ಮೈನ್ 5 ಸಾಂಗ್ಸ್ ಏನು ಹೇಳಿದ್ರು ಡೈರೆಕ್ಟರ್ ಸರು. ಈಗ ಅವ್ರು ಹೇಳಿರೋ ಪ್ರಕಾರ 4 ಕ್ಯಾರೆಕ್ಟರ್ ಇದೆ ಅಂತ ಅವ್ರು ಏನು ಹೇಳಿದ್ದಾರೆ. ಆ್ಯಕ್ಚುಲಿ
ನೇಚರ್ ಕೂಡ ನಮಗೆ ಈ ಸಿನಿಮಾಗೆ ಒಂದು ಕ್ಯಾರೆಕ್ಟರ್ ಥರನೇ ಬಿಹೇವ್ ಮಾಡುತ್ತೆ. ಯಾಕೆ ಅಂತಂದರೆ ವೇರ್ ದರ್ ಇಸ್ ಅ ಟ್ರಾವೆಲ್, ಜೊತೆಗೆ ನಮ್ಮ ಜೊತೆಗೆ ನೇಚರ್ ಕೂಡ ಜೊತೆಗೆ ಇರುತ್ತೆ. ಸೊ ನಾವು ಆ ನೇಚರ್ನ ಉಪಯೋಗಿಸ್ಕೊಂಡೇ ಅವರ ಟ್ರಾವೆಲ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು ತುಂಬ ಆಗಿದೆ. ಆ್ಯಂಡ್ ಇದರಲ್ಲಿ ಒಂದು ನನಗೆ ತುಂಬ ನನ್ನ ಮೂವ್ ಮಾಡಿದ ಲೈನ್ ಬರೆದಾದ್ಮೇಲೆ ಅಂತಂದರೆ, ನಾವು ಒಂದು ಲೈನ್ ಇದು ಮಾಡಿದ್ವಿ, ಪಯಣ ಅಂದರೆ ಏನು ಅಂತ ನಾನು ಕ್ವಶನ್ ಮಾಡ್ಕೋತಾ ಇರ್ಬೇಕಾದ್ರೆ ನನಗೆ ಅನ್ನಿಸ್ತು ಅದು ಪಯಣ ಅಂದರೆ ಒಂದು ಅಲೆದಾಡೋ ಧ್ಯಾನ ಅಂತ ಅನ್ನಿಸ್ತು ನನಗೆ. ಸೊ ಅಂದರೆ ಕೆಲವೊಂದು ಕಡೆ ಮೆಡಿಟೇಷನ್ ಅಂದರೆ ಹೌದು, ನೀವು ಮೆಡಿಟೇಷನ್ ಅಂದರೆ ಒಂದು ಜಾಗದಲ್ಲಿ ಕೂತು ಮಾಡೋರು ಒಂದಷ್ಟು ಜನ ಇರ್ತಾರೆ, ಬಟ್ ಓಡಾಡಿ ಆ ಎಕ್ಸ್ಪೀರಿಯೆನ್ಸ್ನ ಕಲಿತು ಅದನ್ನು ಅವರ ಒಂದು ಲೈಫ್ಗೆ ಅಳವಡಿಸ್ಕೊಂಡವ್ರು ತುಂಬ ಜನ ಇದ್ದಾರೆ. ಆ್ಯಂಡ್ ಈಗಲೂ ನಾವು ನೋಡ್ತಾ ಇರ್ತೀವಿ. ಆ್ಯಂಡ್ ದೊಡ್ಡವರು ಕೂಡ ದೇಶ ಸುತ್ತು ಕೋಶ ಓದು ಅಂತ ಹೇಳಿದ್ದಾರೆ ಜ್ಞಾನಕ್ಕೋಸ್ಕರ. ಸೊ ಅದಕ್ಕೆ ನಾನು ಅದನ್ನು ಈ ಥರ ಟರ್ಮ್ ಮಾಡಿದ್ರೆ ಬಹುಶಃ ಒಂದು ಅರ್ಥ ಕೊಟ್ಟಂಗೆ ಆಗ್ಬೋದೇನೋ ಅಂತ ಆ ಪ್ರಯತ್ನ ನಾವು ಮಾಡಿದ್ದೀವಿ. ಆ್ಯಂಡ್ ಜೊತೆಗೆ 5 ಸಾಂಗ್ ಸೌಂಡಿಂಗ್ ಒಂದಕ್ಕೊಂದು ತುಂಬ ಡಿಫ್ರೆಂಟ್ ಆಗಿದೆ. ಯಾವುದು ಯೂಶುವಲ್ ಕಮರ್ಷಿಯಲ್ ಎಸ್ಥೆಟಿಕ್ಸಲ್ಲಿ ಇಲ್ಲ. ಇದು ಟ್ರಾವೆಲ್ ಆಗಿರೋದ್ರಿಂದ ಒಂದಷ್ಟು ನೇಚರ್ ಸೌಂಡ್ಸ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಕ್ಯಾರೆಕ್ಟರ್ಸ್ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ಕೂಡ ನಾವು ತರೋ ಪ್ರಯತ್ನ ಮಾಡಿದ್ದೀವಿ. ಸೊ ಓವರ್ ಆಲ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸಾಂಗ್ ರಿಲೀಸ್ ಆದಮೇಲೆ ಅದ್ರದ್ದು ಎಲ್ಲ ರೀತಿಯಾದಂಥದ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಎಲ್ಲರಿಗೂ. ಥ್ಯಾಂಕ್ ಯು. ಆ್ಯಂಡ್ ನಾನು ಸ್ಪೆಷಲಿ ಲೋಹಿತ್ ಸರ್ ಅವ್ರಿಗೆ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ನ ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ತಿಳಿಸ್ಬೇಕು. ಆ್ಯಂಡ್ ಆಲ್ಸೋ ದೀಪಿಕಾ ಮ್ಯಾಮ್. ವೈ ಬಿಕಾಸ್ ಇವರೆಲ್ಲರದು ಒಂದು ಏನಂತಾರೆ, ಇವಾಗ ಅವರ ಎಕ್ಸ್ಪ್ರೆಸ್ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದರೆ ನಾವು ಅದನ್ನು ವರ್ಡ್ಸಲ್ಲಿ ತುಂಬಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ದ ರೈಟ್ ಗೈಡೆನ್ಸ್ ಫ್ರಮ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಡೈರೆಕ್ಟರ್ ವಿಲ್ ಆಲ್ಸೋ ಆ್ಯಡ್ ಈ ಥರ ಒಂದು ಸಾಂಗ್ಸ್ಗೆ. ಸೊ ಓವರ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ. ಅವ್ರ ಬಗ್ಗೆ 2 ಮಾತು. ಅವ್ರನ್ನ ಫಸ್ಟ್ ಟೈಮ್ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಾಗ ನಾನು 10 ಸಲ ಯೋಚನೆ ಮಾಡಿದ್ದೀನಿ. ಅಂದರೆ ಅವ್ರು ಆಲ್ರೆಡಿ ತುಂಬ ಹೆಸರು ಮಾಡಿದರು, ಅಲ್ಲ ಅದು ಅವರಿಗೆಲ್ಲ, ಬಟ್ ಅಫ್ಕೋರ್ಸ್ ನಿಜ ಕೂಡ ಅದು. ಅವರು ಬರೆದಿರೋಂಥ ಪ್ರತಿಯೊಂದು ಸಾಹಿತ್ಯಗಳು ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಮಗೆ ಹೊಸತನ ಬೇಕಾಗಿತ್ತು ಸಿನಿಮಾಗೆ, ಬೇರೆ ಜಾನ್ರ ಥರ ತಗೊಂಬರೋಣ ಅಂತ ಟ್ರೈ ಮಾಡಿದ್ವಿ. ಇದರಲ್ಲಿ ಪಯಣ ಅಂತ ಒಂದು ಸಾಂಗ್ ಇದೆ, ಅದನ್ನು ನಿಮಗೆ ಕಮಿಂಗ್ ಡೇಸಲ್ಲಿ ಹೇಳ್ತೀವಿ ಆಡಿಯೋ ರಿಲೀಸ್ ಮಾಡೋ ಟೈಮಲ್ಲಿ. ಪ್ರತಿಯೊಂದು ಲಿರಿಕ್ಸಲ್ಲೂ ಕೂಡ ಸಾಹಿತ್ಯದಲ್ಲಿ ಎಲ್ಲೂ ಕೂಡ ಒಂದಕ್ಕೆ ಅಂದರೆ ಒಂದು ಸಾಂಗಲ್ಲಿ 3 ಥರ ಮೂಡಿರುತ್ತೆ. ಒಂದು ಸೀರಿಯಸ್ ಆಗಿ ನಾವು ಪಯಣ ಮಾಡ್ಬೋದು, ಎಲ್ಲೇ ಹೋದ್ರು ಜರ್ನಿ ಮಾಡ್ಬೋದು. ಅಂದರೆ ಕೆಲವೊಂದು ಸಲ ಕಹಿ ಘಟನೆಗಳನ್ನ ಮರೆಯೋದಕ್ಕೆ ಕೆಲವರು ಟ್ರಾವೆಲ್ ಮಾಡ್ತಾರೆ. ಆ ಘಟನೆನ ನೆನೆಸ್ಕೊಂಡು ಕೂಡ ಅವರು ಸಾಹಿತ್ಯ ಬರೆದಿದ್ದಾರೆ. ಆ್ಯಂಡ್ ಇನ್ನೊಂದು, ನಾವು ತುಂಬ ಖುಷಿಯಾಗಿದ್ದಾಗ ಕೂಡ ನಾವು ಟ್ರಾವೆಲ್ ಮಾಡ್ತೀವಿ. ಅದು ಫ್ಯಾಮಿಲಿ ಜೊತೆಗಿರ್ಬೋದು, ಫ್ರೆಂಡ್ಸ್ಗಳ ಜೊತೆಗಿರ್ಬೋದು. ಬ್ಯಾಂಗ್ಳೂರಿಂದ ಗೋವಾಗೆ ಹೋಗ್ತಾರೆ, ಅವಾಗ ಯಾವ ಥರ ಹಾಡು ಕೇಳಬೇಕು ಆ ಥರ ಹಾಡು ಕೂಡ ಇದೆ. ಸೊ ಇನ್ನೊಂದು ಅಡ್ವೆಂಚರ್ ಅಂದರೆ ನಾವು ತುಂಬ ಮನೋರಂಜನೆಗೆ ಬೇಕಾದಂತಹ ಹಾಡು ಇದ್ದರೆ ಅದಕ್ಕೂ ಕೂಡ ಸಾಹಿತ್ಯನ ಬರೆದಿದ್ದಾರೆ. ಸೊ ಈ 3 ಸಾಹಿತ್ಯನ ಅವ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದು ನಾನು ಕಾರಲ್ಲಿ ಹೋಗೋ ಪ್ರತಿ ಸಲ ಕೇಳ್ಕೊಂಡು, ಅಂದರೆ ಎಲ್ರಿಗೂ ಅವ್ರವ್ರ ಸಿನಿಮಾದ ಹಾಡು ಕೇಳೋಕ್ಕೆ ಅವ್ರಿಗೆ ಖುಷಿನೇ, ಆದರೆ ಈ ಸಾಂಗ್ನ ಎಷ್ಟು ಸಲ ಕೇಳಿದರೂ ಬೇಜಾರಾಗಲ್ಲ. ಸೊ ಅದು ಇನ್ನು ಕಮ್ಮಿಂಗ್ ಡೇಸಲ್ಲಿ ನಾವು ನಿಮ್ಮ ಮುಂದೆ ತಂದಾಗ ನಿಮ್ಮ ಅನುಭವಕ್ಕೆ ಬರುತ್ತೆ ಅದು. ಥ್ಯಾಂಕ್ ಯು. ನಾನು ನಿಜವಾಗ್ಲೂ ಲಿರಿಕ್ಸ್ ರೈಟರ್ ಅಲ್ಲ, ಅಚಾನಕ್ಕಾಗಿ ಆಗಿರೋದು. ಬಟ್ ಅಂದರೆ ಪ್ಲ್ಯಾನ್ಸ್ ಇತ್ತು. ಕಾಲೇಜ್ ಡೇಸಲ್ಲೆಲ್ಲ ಹೋಗುವಾಗ ಸುಮ್ಮನೆ ಸಾಹಿತ್ಯಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ, ಈ ಲೈನ್ ಚೆನ್ನಾಗಿದೆ ಅಲ್ಲ ಅಂತ. ಅದಕ್ಕೆಲ್ಲ ಕಾರಣ ಅಮೃತವರ್ಷಿಣಿ ಸಿನಿಮಾ. ನಾವು ಅವಾಗ ಹಳೆಯದೆಲ್ಲ ನೋಡುವಾಗ ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ ಅನ್ನೋದು ಆ ಸಿನಿಮಾಗಳಲ್ಲಿ ಬಂತು. ಬಟ್ ಇವಾಗ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಬ್ರೇಕ್ ಆಗಿದ್ದಿಲ್ವ, ಆದರೆ ಇವಾಗ ಮತ್ತೆ ಮ್ಯೂಸಿಕ್ಕಿಗೆ ಮತ್ತು ಸಾಹಿತ್ಯಕ್ಕೆ ತುಂಬ ಒತ್ತು ಕೊಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇಲ್ಲ, ನನಗೆ ಲವ್ ಮತ್ತು ಪ್ಯಾಥ ಎರಡೂ ಆಗೋದಿಲ್ಲ ಆ್ಯಕ್ಚುಲಿ. ಸೊ ಅಂದರೆ ಲೈಫ್ ಒಂಥರ ಹ್ಯಾಪಿಯಾಗಿರಬೇಕು. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಸೊ ಖಂಡಿತವಾಗ್ಲೂ ಇದರಲ್ಲಿ ತುಂಬ ಇಷ್ಟ ಆಗುವಂಥದ್ದು ಒಂದು ತಾಯಿ ಬಗ್ಗೆ ಒಂದು ಸಾಂಗ್ ಬರೆದಿದ್ದೀವಿ. ಅದನ್ನು ಇವರೇ ಬರೆದಿರೋದು. ಅದ್ರ ಬಗ್ಗೆ ಈಗ ಹೆಚ್ಚಾಗಿ ಹೇಳಲ್ಲ, ಯಾಕೆಂದರೆ ಅವಾಗ ಕಂಟೆಂಟ್ ಏನಿರಲ್ಲ. ಸೊ ಆ ಟೈಮ್ ಬಂದಾಗ ಡೆಫಿನೆಟ್ಲಿ ನಿಮಗೆ ಅದು ಫೀಲ್ ಆಗುತ್ತೆ. ಇನ್ನು ಸಿನಿಮಾದ ಮುಖ್ಯ ಪಾತ್ರಗಳ ಬಗ್ಗೆ ನಿರ್ದೇಶಕರು ಮತ್ತೆ ಮಾತನಾಡಬೇಕಂದ್ರೆ ಎಲ್ಲರೂ ಹೇಳಿದ್ದಾರೆ. ಮುಖ್ಯ ಪಾತ್ರಗಳಲ್ಲಿ ಒಂದು ಬಹುಮುಖ್ಯ ಪಾತ್ರ ಅಂದರೆ ಪೂನಂ ಮೇಡಮ್ ಅವರು ಮಾಡಿರುವಂಥ ಒಂದು ಪಾತ್ರ. ಸೊ ಪೂನಂ ಅವರು ಮೂಲತಃ
ಮುಂಬೈನವರು, ವೆರಿ ವೆರಿ ಬ್ಯುಸಿಯೆಸ್ಟ್ ಆ್ಯಕ್ಟ್ರೆಸ್ ಅವರು. ಅವ್ರು ಮಾಡಿರುವಂಥ ಅದೆಷ್ಟೋ ಡೈಲಿ ಸೋಪ್ಸ್ ಆಗಿರ್ಬೋದು, ಕಮರ್ಷಿಯಲ್ಸ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಅದ್ರ ಕೌಂಟೇ ಇಡೋದಕ್ಕಾಗಲ್ಲ. ಸೊ IPL ಆ್ಯಡಲ್ಲೂ ಕೂಡ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ ಅವರು, ಯಾವುದೂ ಬಿಟ್ಟಿಲ್ಲ ಅವರು. ಎನಿವೆ, ಬಟ್ ಬಹಳ ಖುಷಿ ಆಗುತ್ತೆ. ಸೊ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಸೊ ಪೂನಮ್ ಅವ್ರಿಗೆ ಮ್ಯಾಮ್, ವೆಲ್ಕಮ್ ಟು ಕರ್ನಾಟಕ, ವೆಲ್ಕಮ್ ಟು ಕನ್ನಡ ಫಿಲಮ್ ಇಂಡಸ್ಟ್ರಿ. ಆ್ಯಂಡ್ ಬೆಲ್ ಬಾಟಮಲ್ಲೂ ಕೂಡ ನಾವು ನಿಮ್ಮನ್ನು ನೋಡಿದ್ದೇವೆ. ಸೊ ಓವರ್ ಟು ಯು. Thank you so much. Namaskara. And I prefer, please ask me in English or I'll not be able to answer. I'm sorry. So Rohit told me that not to reveal too much, because if I reveal right now, all the fun will be lost. So yeah, we met. We all met. And I think there is a say, when you are traveling, you are becoming a better person. I think because you have to go through for like so many things you have to adjust. Weather, condition, you are meeting so many people. So there are a lot many things which makes you better people. So I think I met this team, and I don't know how Rohit found me. So it was my birthday. So there was one girl who was earlier doing my costume. She was a costume assistant. So she told Rohit, and initially I was a little bit, थोड़ा सा मुझे डर लग रहा था, because I wanted to work in South, but I was scared also. So there was like mixed feeling. And when I heard the story, it was really, really beautiful. It moved me. So I straight away said yes. And we traveled all together. We all traveled, so it was fun. ಸರ್, ಅದಕ್ಕೆ ಆನ್ಸರ್ ಮಾಡ್ತೀನಿ. ಅಂದರೆ ಈ ಕ್ಯಾರೆಕ್ಟ್ರು ಅದ್ರ ಬಗ್ಗೆ ತುಂಬ ರಿವೀಲ್ ಮಾಡೋಕ್ಕೆ ಈಗಾಗಲ್ಲ. ಯಾಕೆಂದರೆ ಇವಾಗ ನಾವು ಫೋಕಸ್ ಮಾಡಿದ್ದು ಪಾಯಲ್ ಅವ್ರದ್ದು ಕ್ಯಾರೆಕ್ಟರ್ ಮೇಲೆ, ಯಾಕೆಂದರೆ ಅದು ಫಸ್ಟ್ ಜನರಿಗೆ ರಿಜಿಸ್ಟರ್ ಆಗಬೇಕು. ಆ್ಯಂಡ್ ಈ ಕ್ಯಾರೆಕ್ಟ್ರು ಯಾಕೆ ಇವ್ರನ್ನೇ ಚೂಸ್ ಮಾಡಿದೆ ಅಂತಂದರೆ, ಸ್ವಲ್ಪ ನಮಗೆ ವೆಜಿಟೇರಿಯನ್ ತಿನ್ನೋವಂಥ ಆ ಥರ ಕ್ಯಾರೆಕ್ಟರ್ ಅದು. ಅಂದರೆ ಏನು ಹೇಳೋದು, ಬ್ರಾಹ್ಮಿನ್ ಫ್ಯಾಮಿಲಿ ಇರೋವಂಥ ಒಂದು ಬ್ಯಾಕ್ಡ್ರಾಪ್ ಇರೋವಂಥ ಒಂದು ಇದು. ಸೊ ಅದಕ್ಕೆ ಅವ್ರು ನೋಡಿದ ತಕ್ಷಣ ನಮ್ಗೆ ಗೊತ್ತಾಯಿತು. ಆ್ಯಂಡ್ ಇನ್ನೊಂದು, ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಹೇಗೆ ಅಂದರೆ, ಆ್ಯಕ್ಚುಲಿ ವೆಜಿಟೇರಿಯನ್. ಹೌದು. ಅದೇ ಇದು ಎಲ್ಲ ಕನೆಕ್ಟ್ ಆಗಿರೋದು. ಅಂದರೆ ನಾವು ಈ ಥರ ಕತೆ ಬರೆದಾಗ ನಾನು DOP ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ. ಈ ಕ್ಯಾರೆಕ್ಟರ್ ನಾವು ಫಸ್ಟ್ ಇಲ್ಲೇ ಹುಡುಕಿದ್ದು, ಇಲ್ಲೇ ಕರ್ನಾಟಕದಲ್ಲೆಲ್ಲ ಹುಡುಕ್ತಾ ಇದ್ವಿ, ಇವ್ರು ಆಗ್ಬೋದು ಇವ್ರು ಆಗ್ಬೋದು ಅಂತ. ನನಗಿಂತ ಜಾಸ್ತಿ ನನ್ನ DOPನೇ ಎಲ್ಲಾನು ಬೇಡ 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 ಅಂತ ಹೇಳ್ತಿದ್ದ. ಅಂದರೆ ಇಲ್ಲ ಇದಾಗಲ್ಲ ಅಂತ. ಯಾಕೆ ನಾನೆಷ್ಟು ಕನೆಕ್ಟ್ ಆಗಿದ್ದು ಅವನು ಅಷ್ಟೇ ಕನೆಕ್ಟ್ ಆಗಿದ್ದ. ಸೊ ನಾವು ಹಾಗೆ ನೋಡ್ತಿರುವಾಗ, ಸೊ 3 ಜನ ಸೆಲೆಕ್ಟ್ ಆದ್ವಿ. ಅದರಲ್ಲಿ ಫಸ್ಟ್ ಇಲ್ಲೇ ಅಪ್ರೋಚ್ ಮಾಡಿದ್ವಿ, ಅವ್ರದ್ದು ಡೇಟ್ ಸಿಗಲಿಲ್ಲ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಫ್ರೆಂಡ್ ಒಬ್ರು ಇದ್ರು, ಸುರುಚಿ ಅಂತ. ಅವ್ರಿಗೆ ನಾನು ಈ ಥರ ಹೇಳ್ತಾ ಇದ್ದೆ. ತುಂಬ ನಾವು ಫ್ರಸ್ಟ್ರೇಷನ್ಲಿ ಇದ್ವಿ, 2 ತಿಂಗಳು ಹುಡುಕಿದ್ವಿ ಕ್ಯಾರೆಕ್ಟ್ರಿಗೆ ಇದೇ ಥರ ಬೇಕು ಅಂತೇಳಿ. ಸೊ ಫೈನಲಿ ಅವರೊಂದು ವಿಡಿಯೋ ಕಳಿಸಿದ್ರು. ಅದು ಯು ವಾಂಟ್ ಟು ಟೆಲ್ ದಟ್ ವಿಡಿಯೋ ವಿಚ್? ಓಕೆ, ಅದು ಈ ಕಮರ್ಷಿಯಲ್ ಆ್ಯಡ್ ಅದೊಂದು ಆನೆದು ಲದ್ದಿಂದ ಒಂದು ಇದು ಮಾಡ್ತಾರೆ, ಏನೋ ಪೇಪರ್ಸ್ಗಳು ಮಾಡ್ತಾರೆ. ಸೊ ಇಟ್ಸ್ ಕಾಲ್ಡ್ ಎಲಿಫೆಂಟ್ ಪೂಪ್, ರೈಟ್? ಸೊ ಅದರಲ್ಲಿ ಅವರೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ರು. ಆ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ಲೈಕ್ ಓಕೆ ಇದು ಬೇಕಾಗಿತ್ತು ಅಂತ ನಾವು ಡಿಸೈಡ್ ಆದ್ವಿ. ಸೊ ಅಲ್ಲಿ ಅವ್ರು ಸೆಲೆಕ್ಟ್ ಆಗಿದ್ದು. ಮತ್ತು ನಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರೋ ದಿನ ಆ್ಯಕ್ಚುಲಿ ಅವ್ರ ಬರ್ತ್ಡೇ ಇತ್ತು. ಆ್ಯಂಡ್ ಅದನ್ನು 15 ಡೇಸ್ ಬ್ಯಾಕು ಅವರು ಕೇಳ್ಕೊಂಡಿದ್ರು. ಅಂದರೆ ಲೈಕ್ ನನಗೊಂದು ಸೌತ್ ಇಂಡಿಯಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಐ ಥಿಂಕ್ ಯು ಹ್ಯಾವ್ ಸೀನ್ ಕಾಂತಾರ ಫಿಲ್ಮ್, ರೈಟ್? ಹಾಂ, ಈ ಥರ ಸಿನಿಮಾಗಳನ್ನ ನೋಡಿದಾಗ ಅವರಿಗೆ ಸೌತ್ ಇಂಡಿಯಾದಲ್ಲಿ ನಾನು ಆ್ಯಕ್ಟ್ ಮಾಡಲೇಬೇಕು ಅಂತ ಅವ್ರಿಗೊಂದು ಮನಸ್ಸಲ್ಲಿತ್ತು. ಸೊ ಲಕ್ಕಿಲಿ ಅವರಿಗೆ ನಾವು ಕಾಂಟ್ಯಾಕ್ಟ್ ಆದ್ವಿ. ಅವರದ್ದಾದಮೇಲೆ ಒಂದು 10-15 ದಿನ ಆದಮೇಲೆ ಹೇಳ್ಕೊಂಡು, ನೀವು ಕಾಲ್ ಮಾಡಿದ್ದು ಬರ್ತ್ಡೇ ದಿನ ಎಲ್ಲನೂ ಆಗೋಯ್ತು ಅನ್ನೋ ಥರನೇ ಅವರು ಅಂದರೆ ವಿ ಆರ್ ಬ್ಲೆಸ್ಡ್ ಅಷ್ಟೇ. No, I think I am blessed because I got to work with so good people, because the whole team is so good, and they never
made me feel ki I'm not from Kannada industry. And initially I was scared whether I'll be able to catch up, whether I'll do. But they have put me 2 persons for script याद करने के लिए. So they were making me read and means again and again work on that script in Kannada. So they were very patient, I must say. ಆ್ಯಂಡ್ ಅವ್ರಿಗೆ ಫುಲ್ ಸ್ಕ್ರಿಪ್ಟ್ ಕಳಿಸಿದ್ದು ಅವ್ರು ಫುಲ್ ಸ್ಕ್ರಿಪ್ಟ್ ತಲೆ ಇಟ್ಕೊಂಡ್ಬಿಟ್ಟಿದ್ರು ಅವರು ಓದಿ ಕನ್ನಡನೂ ಅವ್ರು ಹೇಳ್ತಾ ಇದ್ರು. ನಾವೇನಕ್ಕೆ ಸ್ವಲ್ಪ ಕನ್ನಡ ಅಂದರೆ ಡೈಲಾಗ್ ತಗೊಳ್ಳುವಾಗ ಅಂದರೆ ಅವ್ರ ಎಕ್ಸ್ಪ್ರೆಷನ್ಸ್ಗಳು ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನ್ ಆಗ್ತಾ ಇತ್ತು. ಸೊ ಹಾಗಾಗಿ ಅವರು ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. I am in the industry since more than 12-13 years. Earlier I was in corporate, so there were a lot of transfers, like my Prem sir said. So lot of transfers, and my family life was getting thodi si. So I decided to take VRS. I've taken the VRS, voluntary retirement. And suddenly I was never thought of that I'll come into the industry, because earlier I was really very shy person. Someone is clicking the picture, I was like scared. Now what hell, this picture will click. So and when I told to my husband that I want to join the industry, he said go. He said ಸರಿ ನೋಡಿ, ಇದೇ ಥರ ಅವರು ಇದೇ ಕ್ಯಾರೆಕ್ಟರು. because he thought it very lightly, because he thought it's a phase, it will come and go, because now she is taken VRS, suddenly she is sitting at home and all the bakwas ideas are coming in her mind. But then I said I have to. Then how? Because I am too scared, I can't speak, I can't click the pictures. So that was a moment, and I overcome out of that. And it never came overnight. It was slowly overcome. How many? Sorry? Adventure to everyone's life is adventurous in some or the other way. But this is now my passion, so I really enjoy. ಆ್ಯಂಡ್ ಆಲ್ಸೋ ಸರ್, ನಾನು ಒಂದು ಇನ್ಕ್ಲೂಡ್ ಮಾಡಬೇಕು. ಈ ಸಿನಿಮಾ ನೋಡುವಾಗ ತುಂಬ ನೀವು ಹೇಳಿದಾಗೆ ಅಡ್ವೆಂಚರ್ಸ್ಗಳು ಇದೆ. ಅದರಲ್ಲಿ ತುಂಬ ಅಡ್ವೆಂಚರ್ಸ್ಗಳು ದೀಪಿಕಾ ಮತ್ತು ಅವರು ಸ್ವಲ್ಪ ರಿಯಲ್ ಆಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಅದನ್ನು ನೀವು ಸಿನಿಮಾದಲ್ಲಿ ನೋಡಿದಾಗ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ? ಥ್ಯಾಂಕ್ ಯು. ಸೊ ಚಿತ್ರದ ಮತ್ತೊಂದು ಮುಖ್ಯ ಭೂಮಿಕೆ, ಆ ಒಂದು ಭೂಮಿಕೆಯಲ್ಲಿ ಆ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಫವಾಜ್ ಅಶ್ರಫ್ ಅವರು. ಸೊ ಈಸ್ ವೆಲ್ ನೋನ್ ಸೋಷಿಯಲ್ ಮೀಡಿಯಾ ಬಾಬಾ ಕಿಂಗ್ ಫವಾಜ್ ಅಂತ. ಸೊ ಅವರ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು, ಆ್ಯಂಡ್ ಜೊತೆಗೆ ಆಲ್ಬಮ್ಸ್ ಕೂಡ ಸಾಕಷ್ಟು ಪ್ರಶಂಸೆಯನ್ನು ಪಡ್ಕೊಂಡಿದೆ. ಸೊ ಇವಾಗ ಲೆಟ್ ಅಸ್ ಟಾಕ್ ಟು ಫವಾಜ್. ಶುಡ್ ಐ ಸೇ ಬಾಬಾ ಕಿಂಗ್ ಫವಾಜ್? ಫವಾಜ್ ಅಶ್ರಫ್ ಇಸ್ ಇನಫ್. ಹಾಯ್, ಎಲ್ಲರಿಗೂ ನಮಸ್ಕಾರ. So I was like, trying to speak in Kannada. They gave me some script, like, you try to do this thing, and I was practicing it, and like it was not possible. Here and there it's kind of difficult. So is there any questions you want to ask? You can ask. Yeah. ಸರ್, ಟೆಕ್ನಿಕಲ್ ರೂಮ್ ಅಲ್ಲಿ ಸೈಲೆಂಟ್ ಆಗಿರ್ಬೇಕಂತ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನೀವು ಮಾತಾಡ್ತಿರೋದು ರೆಕಾರ್ಡ್ ಇದೆ. I can't reveal much about that thing, so yeah. Direct will reveal. Yeah. Sir, ಅದು important role. Yeah. ಅದು ಇಂಪಾರ್ಟೆಂಟ್ ರೋಲ್ ಇದೆ ಸರ್. ಅಂದರೆ ನಾವು ಯೂಶಲಿ ಸಿನಿಮಾದಲ್ಲಿ ಹೀರೋಯಿನ್ನು, ಹೀರೋ, ಆಮೇಲೆ ತಂದೆ, ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಎಲ್ಲ ಇರುತ್ತೆ. ಸೊ ಇದರಲ್ಲಿ ಆ ಥರದ್ದೇನು ನೋಡೋಕ್ಕೆ ಸಿಗಲ್ಲ. ಅಂದರೆ ಸಿಗುತ್ತೆ, ಬಟ್ ಆದರೆ ಮೈನ್ ರೋಲ್ಗಳು ಯಾರ್ಯಾರು ಮಾಡಿದ್ದಾರೆ ಅವ್ರುಗಳು ಆ ಥರದ್ದು ಮಾಡೋಕ್ಕೆ ಹೋಗಿಲ್ಲ. ಸೊ ಈಗ ಸರ್
I'm an artist in the movie, yeah. ಸರ್ ಇಲ್ಲ, ಪಾಸಿಟಿವ್ ಕ್ಯಾರೆಕ್ಟರ್ ಸರ್, ತುಂಬ ಪಾಸಿಟಿವ್ ಕ್ಯಾರೆಕ್ಟರ್. ಅಂದರೆ ಈಗ ನಾವು ಕಾಲೇಜ್ ಹುಡುಗರ ನೋಡ್ತೀವಲ್ವಾ, ಅಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಅಥವಾ ಅಂದರೆ ಅವ್ರು ಏನೇ ಮಾಡೋದು ಕೆಲಸ ಕರೆಕ್ಟಾಗಿ ಟೈಮಲ್ಲಿ ಕರೆಕ್ಟಾಗಿ ಮಾಡಿಬಿಡ್ತಾರೆ. ನೋ ಈಸ್ ಪ್ಯೂರ್ಲಿ ನಾನ್ ವೆಜಿಟೇರಿಯನ್ ಸರ್. ಅಂದರೆ ಓಕೆ ಆ ಥರ ಕ್ಯಾರೆಕ್ಟರ್ ತೊಗೊಂಡ್ರೆ ಅಫ್ಕೋರ್ಸ್ ಅವನಿಗೆ ತುಂಟಾಟ ಜಾಸ್ತಿ ಇರುತ್ತೆ ಸಿನಿಮಾದಲ್ಲಿ. ನಾಟಿ, ಹೌದೌದು, ನಾಟಿ ಆ್ಯಂಡ್ ಫ್ಲರ್ಟಿ ಆ ಥರದ್ದೆಲ್ಲ ಬರುತ್ತೆ ಇದರಲ್ಲಿ. ಸಿನಿಮಾದ ಒಂದು ಟ್ವಿಸ್ಟ್ ಇರೋದೇ ಅವ್ರ ಕ್ಯಾರೆಕ್ಟರ್ಲಿ. ಆ್ಯಕ್ಚುಲಿ ಅದು ಉಲ್ಟಾ. ಇಲ್ಲ, ಹೀರೋಯಿನ್ ನೋಡಿದ ತಕ್ಷಣ ಅವ್ರು ಹೆದರ್ಕೋತಾರೆ. ಸರ್ ನೀವು ಅದೇ ಅದೊಂದು, ಯಾಕೆಂದರೆ ಈ ಸ್ಪೆಷಲ್ ಪ್ಲ್ಯಾನ್ಸ್ ಇದೆ ಅವ್ರದ್ದು ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ. ಈಗ ದೀಪಿಕಾ ಅವ್ರದ್ದು ನಾವು ಹೇಗೆ ರಿವೀಲ್ ಮಾಡಿದ್ದೀವಿ ಕ್ಯಾರೆಕ್ಟ್ರು, ಸೊ ಅದೇ ರೀತಿ ಅವ್ರದ್ದು ರಿವೀಲ್ ಆಗುತ್ತೆ, ಅವ್ರದ್ದು ಕೂಡ ರಿವೀಲ್ ಆಗುತ್ತೆ. ಸೊ ಅವ್ರ ಪ್ರಾಪರ್ಟಿ, ಅವ್ರು ಯೂಸ್ ಮಾಡೋ ಪ್ರಾಪರ್ಟಿಗಳು ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಸಿನಿಮಾದಲ್ಲಿ. ಸರ್ ಒಂದೇ ಒಂದು ಪೋಸ್ಟಲ್ಲಿ ಎಲ್ಲ ಕ್ಲಿಯರ್ ಸಿಕ್ಬಿಡುತ್ತೆ ಸರ್. ಇನ್ನೇನು ಕಮ್ಮಿಂಗ್ ಡೇಸ್ ಒಂದು 15 days ಒಳಗಡೆ ನಾವು ಅದನ್ನ ಹೇಳ್ತೀವಿ. ಸೊ ನೋ ಥ್ಯಾಂಕ್ ಯು. ಸೊ ಫೈನಲಿ ಎಸ್, ಇವತ್ತಿನ ಕ್ಯಾರೆಕ್ಟರ್ ಬಗ್ಗೆ ನಾವು ಯಾಕೆ ಅವ್ರನ್ನ ಕೊನೆಯಲ್ಲಿ ಮಾತಾಡ್ಸ್ತಿದ್ದೀವಿ ಅನ್ನೋದಕ್ಕೆ ಇದೇ ಕಾರಣ. ಆ್ಯಂಡ್ ಆಲ್ಸೋ ಪ್ರೋಗ್ರಾಮ್ ಸ್ಟಾರ್ಟಿಂಗು, ಪ್ರೋಗ್ರಾಮ್ ಆಲ್ವೇಸ್ ಐ ಸೇ ಕಾರ್ಯಕ್ರಮದ ಮುಕ್ತಾಯ ಮತ್ತು ಕಾರ್ಯಕ್ರಮದ ಪ್ರಾರಂಭ ಎರಡೂ ಬಹಳ ಮುಖ್ಯವಾಗಿರುತ್ತೆ, ಯಾಕಂದರೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಅಂತ. ಸೊ ದೀಪಿಕಾ ದಾಸ್ ಅವ್ರ ಬಗ್ಗೆ ನಾವು ಏನು ಹೇಳೋದು ಹೇಳಿ, ನಿಮಗೆ ಎಲ್ರಿಗೂ ಗೊತ್ತಿದೆ. ಶಿ ಇಸ್ ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್. ಸೊ ನಾಗಿನಿಯಾಗಿ ನಮ್ಮನ್ನು ರಂಜಿಸಿ ಈಗ ಟ್ರಾವೆಲ್ ಮೂಲಕ ನಮ್ಮನ್ನು ರಂಜಿಸ್ತಾ ಇದ್ದಾರೆ. ಬೇಸಿಕಲಿ ಟ್ರಾವೆಲ್ ಅವ್ರಿಗೆ ಇಷ್ಟ ಅಂತ ನಮ್ಮ ಡೈರೆಕ್ಟರ್ ಸರ್ ಕೂಡ ಹೇಳಿದ್ದಾರೆ. ಸೊ ಅವ್ರ ಪರ್ಸ್ನಲ್ ಲೈಫಲ್ಲಿ ಟ್ರಾವೆಲ್ ಜೊತೆಗೆ ಸಿನಿಮಾದಲ್ಲೂ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕ್ಯಾರೆಕ್ಟರ್ ಬಗ್ಗೆ ಕೇಳೋಣ. ಸೊ ಬಿಟ್ಟಿ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾ ನಾವು ಇವತ್ತು ಟೈಟಲ್ ಲಾಂಚ್ ಮಾಡಿದ್ದೀವಿ. ಸೊ ನೀವೆಲ್ಲರೂ ಕ್ವೆಶನ್ ಕೇಳ್ತಾ ಇದ್ರಿ ಏನು ಈ ಸಿನಿಮಾ ಅಂತ. ಸೊ ನನ್ನ ಪ್ರಕಾರ ಇದೊಂದು ಅಡ್ವೆಂಚರಸ್ ಮೂವಿ. ಫಸ್ಟ್ ಅಡ್ವೆಂಚರ್ ಏನು ಗೊತ್ತಾ, ಇಲ್ಲಿ ಎಲ್ಲರೂ ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ. ಲ್ಯಾಂಗ್ವೇಜೇ ದೊಡ್ಡ ಚಾಲೆಂಜಿಂಗ್ ಆಗಿತ್ತು, ಅದೇ ದೊಡ್ಡ ಅಡ್ವೆಂಚರ್ ನಮಗೆ. ಯಾಕೆ ಅಂದರೆ ಇಲ್ಲಿ ನಾನು ಲೋಹಿತ್ತು ಕನ್ನಡ ಮಾತಾಡೋದು ಬಿಟ್ಟರೆ ಇನ್ಯಾರಿಗೂ ಅಷ್ಟು ಅಂದರೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಒಬ್ಬೊಬ್ರಿಗೂ 10 ಸರಿ ಸ್ಕ್ರಿಪ್ಟನ್ನು ರೋಹಿತ್ ಅವ್ರು ಹೇಳಿದ್ದಾರೆ. ಇಲ್ಲಿ ಒಂದೊಂದು ಕಡೆ ಹೇಗಾಗ್ತಿತ್ತು ಅಂದರೆ ಮೇಡಮ್ ಪಕ್ಕದಲ್ಲಿರ್ತಾರೆ. ಸೊ ಇವರಿಗೆ ಈಗ ಶಾರ್ಟ್ ಬೇಗ ಮುಗಿಬೇಕಂದ್ರೆ ಏನು ಮಾಡಬೇಕು, ಅವ್ರಿಗೆ ಅರ್ಥ ಆಗಿಸೋದು ಇಂಪಾರ್ಟೆಂಟ್. ಯಾರು ಹೇಳ್ತಾರೆ ಏನು ಮಾಡ್ತಾರೆ ಅಲ್ಲ. ರೋಹಿತ್ ಒಂದ್ಸರಿ ಹೇಳ್ಬಿಟ್ಟು ಹೋಗಿರ್ತಾರೆ, ಅವಾಗ ನನಗೇನಾದರೂ ಇದ್ದರೆ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕಾಗಿತ್ತು. ಅವನು ಬರ್ತಾನೆ, ಅವನು ಇನ್ನೊಂದ್ಸರಿ ಹೇಳ್ತಾನೆ. ಸೊ ಆ ಥರ ಟ್ರಾನ್ಸ್ಲೇಟ್ ಮಾಡೋದು ಇಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಲ್ಯಾಂಗ್ವೇಜ್ ಅಂತ ಬಂದರೆ ಈ ಏನು ಹೇಳ್ತಾರೆ, ತುಂಬ ಸೋಲ್ ಕನೆಕ್ಟ್ ಆಗುತ್ತೆ. ಅಂದರೆ ಈಗ ಒಂದು ಸ್ಕ್ರಿಪ್ಟ್ ಆಗಲಿ ಅಥವಾ ಒಂದು ಡೈಲಾಗ್ ಆಗಲಿ ಹೇಳಬೇಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಹೇಳಿದಾಗ ಎಷ್ಟು ಫೀಲ್ ಮಾಡ್ಬೋದು, ಪ್ರತಿಯೊಂದನ್ನು ನಾವು ನೀಟಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಡೆಲಿವರ್ ಮಾಡ್ಬೋದು. ಸೊ ಇದೆಲ್ಲ ಒಂಥರ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಇಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮಲಯಾಳಂ ಇಷ್ಟು ಲ್ಯಾಂಗ್ವೇಜ್ ಒಂದೇ ಸೆಟ್ಟಲ್ಲಿ ಮಾತಾಡಿ ಆಲ್ಮೋಸ್ಟ್ ಎಲ್ಲ ಕನ್ಫ್ಯೂಷನ್ ಆಗೋಗ್ಬಿಟ್ಟಿರ್ತಿತ್ತು. ಒಂದು ಭಾಷೆ ಮಾತಾಡೋದು ಯಾವ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋದೇ ನೀಟಾಗಿ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಜರ್ನಿ ಮಾತ್ರ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಕಮಿಂಗ್ ಟು ನನ್ನ ಕ್ಯಾರೆಕ್ಟರ್, ಸೊ ಪಾಯಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಪಾಯಲ್ ಅಂತ ಕ್ಯಾರೆಕ್ಟರ್ ನಿಜವಾಗ್ಲೂ ನಿಜ ಜೀವನದಲ್ಲಿ ನಾನು ತುಂಬ ಇಷ್ಟಪಡುವಂಥ ಕ್ಯಾರೆಕ್ಟರು. ನಾನು ಇನ್ ರಿಯಲ್ ಲೈಫಲ್ಲಿ ಜೀವಿಸ್ತಿರೋವಂಥ ಕ್ಯಾರೆಕ್ಟರ್. ಸೊ ಇದು ನನಗೆ ತುಂಬಾ ಪ್ಲಸ್ ಪಾಯಿಂಟ್. ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ತುಂಬಾ ಯಾವುದೇ ರೀತಿಯ ಒಂದು ಕಷ್ಟ ಆಗಲಿ ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ನನಗೆ ಬೇಕಾಗಲಿಲ್ಲ. ಸಿನಿಮಾದಲ್ಲಿ ಈ ಒಂದು ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ ಅಂದರೆ ಒಂದು ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಸಿಚುವೇಶನ್ನ ಕಂಟಿನ್ಯೂ ಮಾಡುತ್ತೆ. ಸೊ ಪಾಸ್ಟಲ್ಲಿ ಒಂದು ಥರ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ, ಆ್ಯಂಡ್ ಫ್ಯೂಚರ್ ಅಂದರೆ ಪ್ರೆಸೆಂಟ್ ಬಂದಾಗ ಇನ್ನೊಂದು ಥರ ಕ್ಯಾರೆಕ್ಟರ್ ಆಗುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ಗೆ ಏನು ಒಂದು ಕಾರಣ, ಮೇನ್ ಏನು ಕಾರಣ ಇರುತ್ತೆ, ಅದು ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾ ಹೈಲೈಟೆಡು. ಅವ್ರು ಹೇಳಿದಾಗೆ ಎಲ್ಲರ ಜೀವನದಲ್ಲೂ ಒಂದೊಂದು
ಏನೋ ಅಡ್ವೆಂಚರ್ ಅಂತ ಹೇಳ್ಬೋದು, ಅಥವಾ ಲೈಫಲ್ಲಿ ಎಲ್ಲರಿಗೂ ಒಂದೊಂದು ಸ್ಯಾಡ್ ಇನ್ಸಿಡೆಂಟ್ ಅಂತ ಹೇಳ್ಬೋದು, ಅಥವಾ ಬೆಸ್ಟ್ ಇನ್ಸಿಡೆಂಟ್ ಅಂತ ಎಲ್ರಿಗೂ ನೆನಪಿರುತ್ತೆ. ಸೊ ಅದೇ ರೀತಿ ಇಲ್ಲಿರುವಂಥ ಅಷ್ಟು ಕ್ಯಾರೆಕ್ಟರ್ಗಳಿಗೂ ಒಂದೊಂದು ಫ್ಲ್ಯಾಶ್ ಬ್ಯಾಕ್ಸ್ಗಳು ಇರುತ್ತೆ. ಸೊ ಎಸ್ಪೆಷಲಿ 3 ಜನ ಹೆಂಗೆ ಕನೆಕ್ಟ್ ಆಗ್ತೀವಿ, ಈ ಸಿನಿಮಾದಲ್ಲಿ ಯಾವ ರೀತಿ ಕನೆಕ್ಟ್ ಆಗಿ ಈ ಸಿನಿಮಾನ ಒಂದು ಜರ್ನಿ ರೂಪದಲ್ಲಿ ತೋರಿಸ್ತಿದ್ದೀವಿ ಅನ್ನೋದು ಒಂದು ಹೈಲೈಟ್ ಪಾಯಿಂಟ್. ಆ್ಯಂಡ್ ಈ ಸಿನಿಮಾನ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್, ಆಮೇಲೆ ಇಲ್ಲಿಂದ ನಾವು ಗೋವಾದಿಂದ ಆಚೆಗೂ ಹೋಗಿದ್ದೀವಿ, ಮಹಾರಾಷ್ಟ್ರ. ಸೊ ಇಲ್ಲಿಂದ ಅಲ್ಲಿ ತನಕ ನಾವು ಗಾಡಿಯಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ. ಯಾಕೆ ಅಂತ ಅಂದರೆ ನಮಗೆ ಮಧ್ಯದಲ್ಲಿ ಕೆಲವೊಂದು ಪ್ಲೇಸಲ್ಲಿ ಶೂಟಿಂಗ್ ಆಗುವಂಥ ನೆಸೆಸಿಟಿ ಇತ್ತು. ಸೊ ಇಷ್ಟೂ ಜನ ಎಷ್ಟೇ ಕಷ್ಟ ಆದರೂ 3 ದಿನ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದೀವಿ. ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು ರೋಹಿತ್ ಅವರು. ಅಂದರೆ ಮುಂಚೆನೇ ಹೋಗಿ ಇವರು ಮತ್ತು ಅಭಿನ್ ಇಬ್ರು ತುಂಬಾ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಗೆ. ಸೊ ಅವರು ಮುಂಚೆ ನಮಗೆ ಯಾವ ರೀತಿ ಕಾಣಿಸ್ಕೋಬೇಕು, ಎಲ್ಲೆಲ್ಲಿ ನಾವು ಶೂಟ್ ಮಾಡಬೇಕು ಅನ್ನೋದನ್ನ ಅವರು ಒಂದ್ಸರಿ ಟ್ರಾವೆಲ್ ಮಾಡಿ ಹೋಗಿ ಆ ಪ್ಲೇಸಲ್ಲಿ ಮಾರ್ಕ್ ಮಾಡ್ಕೊಂಡು ಬಂದು ಅದೇ ಪ್ಲೇಸಿಗೆ ಮತ್ತೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಶೂಟ್ ಮಾಡಿ ಒಂದು ದಿನ ಇವತ್ತು ಸ್ಟಾರ್ಟ್ ಮಾಡಿದ್ರೆ 3 to 4 days ಆಗ್ತಾಯಿತ್ತು ನಾವು ರೀಚ್ ಆಗೋದಕ್ಕೆ. ಗೋವಾಗ ಹಬ್ಬ ಅಂದರೆ ಎಷ್ಟೊತ್ತು ಬೇಕು, ನಾವು ಒಂದು 8 hours ಬೇಕಾ ರೀಚ್ ಆಗೋದಕ್ಕೆ. ಬಟ್ ಇಲ್ಲ, ಆ ಥರ ಆಗ್ತಾ ಇರಲಿಲ್ಲ. ಆನ್ ದ ವೇ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ರಿಯಲ್ ಲೈಫ್ ಎಲ್ಲ ಮಿಕ್ಸ್ಡ್ ಆಗಿ ಈ ಒಂದು ಜರ್ನಿ ಹೋಗಿದೆ. ಸೊ ಸಿನಿಮಾದಲ್ಲಿ ಮಾತ್ರ ಜರ್ನಿ ಅಲ್ಲ, ಸಿನಿಮಾ ಹಿಂದೆ ಇದ್ದಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಥವಾ ಅವ್ರು ಹೇಳ್ತಾ ಇದ್ದಾಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರುವಂಥ ಪ್ರಾಪರ್ಟಿಗಳಾಗಿರ್ಬೋದು, ವೆಹಿಕಲ್ಸ್ಗಳಾಗಿರ್ಬೋದು, ಪ್ರತಿಯೊಂದೂ ತುಂಬಾ ಮೇಜರ್ ರೋಲ್ನ ಪ್ಲೇ ಮಾಡಿದೆ. ಸೊ ಎಲ್ಲನೂ ಒಂದು ಜರ್ನಿಯಾಗಿ ಈ ಸಿನಿಮಾ ಕಂಪ್ಲೀಟ್ ಆಗಿದೆ. ಸೊ ಈ ಸಿನಿಮಾನ ಯಾವಾಗಲೂ ಹೇಳ್ತಾ ಇದ್ರು, ಎಲ್ಲೂ ಟೈಟಲ್ ಹೇಳ್ಬಿಡಿ ಅಂತ. ರೋಹಿತ್ ನನಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದರೆ, ಒಂದು ಲುಕ್ ಬಿಟ್ಕೊಡೋಂಗಿಲ್ಲ, ಒಂದು ವಿಷಯ ಹೇಳೋಂಗಿಲ್ಲ, ಅದ್ರ ಸಿನಿಮಾ ಯಾವ್ದು ಬರ್ತಿದೆ ಅಂತ ಹೇಳಬೇಕು ಬೇಡವೋ ಅನ್ನೋ ರೇಂಜಿಗೆ ಹೋಗ್ಬಿಡಿತ್ತು ನನಗೆ. ಬಿಕಾಸ್ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಇನ್ ಡೀಟೇಲ್ ಆಗಿ. ಪ್ರತಿಯೊಂದು ಸ್ಟೆಪ್ಪಲ್ಲೂ ಅವರು ಎಷ್ಟು ಪೇಷನ್ಸಿಂದ ವರ್ಕ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಇವತ್ತು ನಾವು ಕುತ್ಕೊಂಡು ನೋಡಿದಾಗ ಪ್ರತಿಯೊಂದು ಎಫರ್ಟ್ ನಮ್ಗೆ ನಿಜವಾಗ್ಲೂ ಕಾಣಿಸುತ್ತೆ. ಅಷ್ಟು ಮಟ್ಟಿಗೆ ಅವರು ಮತ್ತು ಅಭಿನ್ ಸತತವಾಗಿ ಆಲ್ಮೋಸ್ಟ್ 2-3 yearsಯಿಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದೆ, ಎವ್ರಿ ಡೇ ಆ್ಯಂಡ್ ನೈಟ್. ನನಗೆ ಗೊತ್ತಿರೋ ಹಾಗೆ ನಾನೊಂದು ಕ್ಯಾರೆಕ್ಟರ್ನ ಹುಡ್ಕೋದಕ್ಕೆ ಅವರೊಂದು ಫೋಟೋ ಹಿಡ್ಕೊಂಡು ಯಾವುದೋ ಮಾಡೆಲ್ ಥರ ಒಂದು ಫೋಟೋ ಹಿಡ್ಕೊಂಡ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರೋದು. ಈಗ ನೋಡಿ, ಸೋಷಿಯಲ್ ಮೀಡಿಯಾ ಬಿಟ್ಟಿಲ್ಲ, ಆ್ಯಡ್ಸ್ ಬಿಟ್ಟಿಲ್ಲ, ಸಿನಿಮಾ ಬಿಟ್ಟಿಲ್ಲ, ಎಲ್ಲ ಕಡೆನೂ ಎಲ್ಲ ಕ್ಯಾರೆಕ್ಟರ್ಸ್ನ ಹುಡ್ಕೋಂಥ ಪ್ರಯತ್ನದಲ್ಲೇ ತುಂಬ ದಿನಗಳನ್ನ ಕಳೆದಿದ್ದಾರೆ. ಸೊ ಪಾಯಲ್ ಅನ್ನೋ ಕ್ಯಾರೆಕ್ಟರ್ನ ಸ್ಪೆಸಿಫಿಕ್ ಆಗಿ ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಅಂದರೆ, ಅವರಿಗೆ ಫಸ್ಟ್ ಫೀಚರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಈ ಸಿನಿಮಾದಲ್ಲಿ. ಫೀಚರ್ಸ್ ಅಂದರೆ ನನ್ನ ಫೇಸ್ ಲುಕ್ಸ್ ಏನಿರುತ್ತೆ, ಈ ಜಾಲೈನ್ ಇರೋವಂಥ ಹುಡುಗಿನೇ ಬೇಕಾಗಿತ್ತಂತೆ ಆ ಕ್ಯಾರೆಕ್ಟರ್ಗೆ. ಆ್ಯಂಡ್ ಶಾರ್ಟ್ ಹೇರ್ ಕಟ್ ಇರೋವಂಥ ಹುಡುಗಿ ಬೇಕಾಗಿತ್ತು. ಸೊ ಆ್ಯಂಡ್ ಫಿಟ್ನೆಸ್ ನೀಟಾಗಿರಬೇಕು, ಫಿಟ್ನೆಸ್ ಪರ್ಫೆಕ್ಟ್ ಆಗಿರಬೇಕು ಆ ಕ್ಯಾರೆಕ್ಟರ್ಗೆ. ಬಿಕಾಸ್ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನು. ಟ್ರಾವೆಲರ್ ಹೇಗಿರ್ತಾರೆ, ಸೋಲೋ ಟ್ರಾವೆಲರ್ ಹೇಗಿರ್ತಾರೆ, ಜೊತೆಗೆ ಒಂದು ಅಡ್ವೆಂಚರ್ ಮಾಡುವಂಥ ಕ್ಯಾರೆಕ್ಟರ್ಗಳು ಹೇಗಿರುತ್ತೆ, ಅವರ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರುತ್ತೆ, ಪ್ರತಿಯೊಂದೂ ಅವರು ಡೀಟೇಲ್ ಆಗಿ ವರ್ಕ್ ಮಾಡಿ ಇಟ್ಕೊಂಡಿದ್ರು. ಸೊ ಏನಂದರೆ ಮ್ಯಾನುಫ್ಯಾಕ್ಚರ್ ಒಂದು ಮಾಡೋಕ್ಕಾಗಲಿಲ್ಲ ಆ ಕ್ಯಾರೆಕ್ಟರ್ನ, ಅದಕ್ಕೆ ನನ್ನನ್ನು ಫುಲ್ ಕಾಟ ಕೊಟ್ಬಿಟ್ಟು ಇಡೀ ಸಿನಿಮಾದಲ್ಲಿ ಅವ್ರಿಗೆ ಏನು ಲುಕ್ ಬೇಕು ಆ ರೀತಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಇವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಸಿಕ್ಕಾಪಟ್ಟೆ ಪ್ಲಂಪಿ ಇದ್ದೆ. ಅಂದರೆ 70 kg ಇದ್ದೆ ನಾನು. 70 kg ಹಿಂಗೆ ಚಬ್ಬಿ ಚೀಕ್ಸ್ ಆಗೋಗ್ಬಿಟ್ಟಿದ್ದೆ. ಅದು ಆಫ್ಟರ್ ಫಸ್ಟ್ ಟೈಮ್ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ. ಸೊ ಇವರು ರೋಹಿತ್ ಅವರು ನನ್ನನ್ನು ನೋಡಿಬಿಟ್ಟು ನನ್ನ ಫೋಟೋ ನೋಡ್ಬಿಟ್ಟು ಕರೆಸ್ಬಿಟ್ಟಿದ್ದಾರೆ. ಸೊ ಈಗ ಅವ್ರಿಗೆ ಅದೇ ಥರ ಕ್ಯಾರೆಕ್ಟರ್ ಬೇಕು, ಬಟ್ ಇನ್ನೊಂದೇ ಮಂತ್ ಟೈಮ್ ಇರೋದು. ಅವರು ನನ್ನ ನೋಡ್ತಾರೆ, ಫೋಟೋ ನೋಡ್ತಾರೆ, ನನ್ನ ನೋಡ್ತಾರೆ, ಫೋಟೋ ನೋಡ್ತಾರೆ. ಇವರು ಮತ್ತು ಅಭಿನ್ ಕುತ್ಕೊಂಡು ಇಬ್ಬರು ಮಾತಾಡೋದು, ನಮ್ಗೆ ಇವರೇ ಬೇಕು, ಆದರೆ ಈ ಥರ ಬೇಕು. ಹೆಂಗೆ ಮಾಡೋಕ್ಕಾಗತ್ತೆ ಅದನ್ನು? ನಾನಂದೆ, ರೋಹಿತ್ ನಾನೇ ಇರ್ತೀನಿ, ಆದರೆ ನನಗೆ ಹಿಂಗೆ ಆಗೋದು ಕಷ್ಟ ಇದೆ, ನಾನು ಏನು ಮಾಡಲಿ, ನಂಗೆ ಟೈಮ್ ಬೇಕಾಗತ್ತೆ ಅಂತ ಅಂದೆ. ಅವರಿಗೆ ಮೇಜರ್ ಕನ್ಸರ್ನ್ ಅವ್ರ ಟೈಮ್ ಲೈನ್ ಇತ್ತು. ನಾವು ಏಪ್ರಿಲ್ ಅನಿಸುತ್ತೆ, ಮೇ ಜೂನಲ್ಲಿ ಅವ್ರಿಗೆ ಒಂದು ಈ ವೆದರ್ ಕಂಡೀಷನೆಲ್ಲ ಅವರೆಲ್ಲ ವರ್ಕ್ ಮಾಡಿದ್ದಾರೆ ತುಂಬಾ. ಸೊ ಮಳೆ ಬರೋ ಟೈಮು ಆ ಟೈಮ್ ಬೇಡ, ಸೊ ಈ ಸನ್ಲೈಟ್ ಈ ಟೈಮ್ಗೆ ಬರುತ್ತೆ, ಸೊ ಈ ಫಿಲ್ಟರು, ಈ ಎಫೆಕ್ಟ್ಸು, ಈ ಕಲರಿಂಗು ಎಲ್ಲಾನು ಯೋಚನೆ ಮಾಡಿ ಅವರು ಶೂಟಿಂಗ್ಗೆ ಹೋಗಲೇಬೇಕು. ಬಟ್ ಏನು ಮಾಡಬೇಕು ಗೊತ್ತಿಲ್ಲ, ಬಟ್ ಇದೇ ಮಾಡಬೇಕು ಅನ್ನೋದು ಮಾತ್ರ ಕ್ಲಾರಿಟಿ ಇತ್ತು. ಸೊ ನಾನೊಂದು ಚಾನ್ಸ್ ತೊಗೊಂಡೆ, ನಾನು ಹೇಳಿದೆ ನಾನು ಟ್ರೈ ಮಾಡ್ತೀನಿ ಈ ಥರ ಲುಕ್ ಬರೋದಕ್ಕೆ ಅಂತ ಹೇಳಿ. ಡೇ ಆ್ಯಂಡ್ ನೈಟ್ ನನಗೆ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ವರ್ಕೌಟ್
ಬೆಳಿಗ್ಗೆ 2 hours, ಸಂಜೆ 2 hours, ಆಲ್ಮೋಸ್ಟ್ 10 ಕಿಲೋ 1 ಮಂತಲ್ಲಿ ನಾನು ಇಳಿಸ್ಬೇಕಾಯ್ತು ಈ ಸಿನಿಮಾಗೆ. ಸೊ ಬೈ ದ ಎಂಡ್ ಆಫ್ ದಿ ಮಂತ್ ಏಪ್ರಿಲ್ 3ನೇ ತಾರೀಕು ನಾನು ಜಿಮ್ಗೆ ಹೋಗಿ ಸೇರಿದ್ದವಳು. ಇಲ್ಲಿಂದ ನಾಗರಬಾವಿಗೆ ಹೋಗ್ತಾ ಇದ್ದೆ ನಮ್ಮ ಮನೆಯಿಂದ. ಬೆಳಗ್ಗೆ ಎಲ್ಲ ಮನೆ ಹತ್ರ ವರ್ಕೌಟು, ಸಂಜೆ ಹೋದರೆ ಅಲ್ಲಿ 3 hour ವರ್ಕೌಟು, ಊಟ ಇಲ್ಲ, ಒಂದು ಏನಿಲ್ಲ. ಪಾಪ ಅವರು ನಮ್ಮ ಜಿಮ್ ಟ್ರೈನರ್ ಬಂದು ಪಾಪ ಅವರು ಮುಸ್ಲಿಮ್, ಅವ್ರ ಮನೆಗೆ ಬಕ್ರೀದ್ ಹಬ್ಬಕ್ಕೆ ಕರೆದಿದ್ರು. ಬಕ್ರೀದ್ ಹಬ್ಬಕ್ಕೆ ಕರೆದು ಯಾರಾದರೂ ಚಿಕನು ಅಥವಾ ರೈಸ್ ಕೊಡದೆ ಕಳಿಸ್ತಾರ? ಅವ್ರು ಮಾಡಿ ಕಳಿಸಿದ್ರು ನನ್ನನ್ನು. ಅಂದರೆ ನಿಮ್ಗೆ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಬರೀ ಹಣ್ಣು, ಆಮೇಲೆ ಚಿಕನ್ ಇದು ಬರುತ್ತೆ ಗೊತ್ತಾ, ಏನೋ ನಾರ್ಮಲ್ ಆಗಿ ಆಯಿಲ್ ಇಲ್ಲದೆ ಇರೋವಂಥ ಫ್ರೈ, ಅದನ್ನ ಹಾಕಿ ಕಳಿಸಿದ್ರು. ಪಾಪ ಅವರೇ ಬೇಜಾರು ಮಾಡ್ಕೊಳ್ಳೋ ಲೆವೆಲ್ಗೆಲ್ಲ ಆಗೋಗ್ಬಿಡಿತ್ತದು. ಸೊ ಈ ಥರ ವರ್ಕೌಟ್ ಮಾಡಿ ಒಂದು 10 kilos ಹಿಂಗೋ ಮಾಡಿದೆ. ಆಮೇಲೆ ವೆನ್ ಇಟ್ ಕಮ್ಸ್ ಟು ಹೇರ್ ಕಟ್, ತುಂಬ ಜನ ಆ್ಯಕ್ಚುಲಿ ಇಷ್ಟನೂ ಪಟ್ಟಿದ್ದಾರೆ. ತುಂಬ ಜನ ಅದನ್ನು ನೋಡಿ ನಿಮ್ಗೆ ಇದು ಚೆನ್ನಾಗಿ ಕಾಣಿಸಲ್ಲ, ಇಲ್ಲ ನೀವು ಶಾರ್ಟ್ ಹೇರ್ ಮಾಡಿಸ್ಬೇಡಿ ಅಂತ ಬಿಟ್ಟು ಎಷ್ಟೋ ಜನ ಬೈಕೊಂಡಿದ್ದಾರೆ. ನನಗಿಂತ ಜಾಸ್ತಿ ರೋಹಿತ್ ಅವ್ರನ್ನ ಬೈಕೊಂಡಿರೋದು ಜಾಸ್ತಿ ಅನಿಸುತ್ತೆ. ನಮ್ಮಮ್ಮ ಮನೆಗೆ ಹೋದ್ರೆ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಬರಬೇಡ, ಹೋಗಿ ನೀನು ಚೆನ್ನಾಗಿ ಕಾಣಿಸ್ತಿಲ್ಲ, ನೋಡೋಕ್ಕಾಗಲ್ಲ ಅಂತ 4-5 ದಿನ ನನ್ನ ಮುಖ ನೋಡ್ರೆ ಹಿಂಗೆ ಹೋಗ್ತಾಯಿದ್ರು. ನಾನೊಂಥರ ಯಾವುದೋ ಪಕ್ಕದ ಮನೆ ಹುಡುಗಿ ಬಂದಿದ್ದೀನೋ ಅಥವಾ ಯಾವುದೋ ಇವ್ರ ಥರ ಕಾಣಿಸ್ತಾ ಇದ್ನೋ ಗೊತ್ತಿಲ್ಲ, ನನಗೆ ಪ್ರಾಣಿ ಥರನೇ ಕಾಣಿಸ್ತಾ ಇರ್ತೀನಿ ಅನಿಸುತ್ತೆ. ಸೊ ಹಿಂಗೋ ನಮ್ಮ ಅಮ್ಮನ ಮುಂದೆ ಕಾಣಿಸ್ಕೊಳ್ಳೋಕ್ಕೆ ಜಾಸ್ತಿ ಹೋಗ್ತಾ ಇರಲಿಲ್ಲ ನಾನು. ಈ ಥರ ಚಾಲೆಂಜಸ್ ಅಂದರೆ ಫಸ್ಟು ಏನೋ ಶೂಟಿಂಗಲ್ಲಿ ಈ ಥರ ಎಲ್ಲ ಒಂದು ಚಾಲೆಂಜಸ್ ಆಯಿತು. ಜಸ್ಟ್ ಫಾರ್ ಫಸ್ಟ್ ಲುಕ್ಗೋಸ್ಕರ ನೀವು ಇಷ್ಟೊಂದೆಲ್ಲ ಏನೋ ಟೈಮ್ ತೊಗೊಂಡು ನನ್ನ ಕೈಲೂ ಅದನ್ನು ವರ್ಕ್ ಮಾಡಿಸಿ ಆ್ಯಂಡ್ ಆಲ್ಸೋ ಫಸ್ಟ್ ಲುಕ್ ಅಂತ ಟ್ರೈ ಮಾಡಿದ್ವಿ. ಅವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು. ದೆನ್ ಮೂವ್ ಆನ್ ಆದ್ವಿ. ಇಲ್ಲಾಂದರೆ ಸಿನಿಮಾಯಿಂದ ರಿಜೆಕ್ಟ್ ಆಗ್ತಾ ಇದ್ದೋ ಏನೋ ಗೊತ್ತಿಲ್ಲ. ಹೇರೆಲ್ಲ ಕಟ್ ಮಾಡಿಸ್ಬಿಟ್ಟಿದ್ದೀನಿ, ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರಿಗೆ ಏನು ಹೇಳೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇಟ್ಸ್ ಅಗೇನ್ ಆಸ್ ಅನ್ ಆರ್ಟಿಸ್ಟ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಆ್ಯಂಡ್ ಹೊಸ ಕ್ಯಾರೆಕ್ಟರ್ಗಳನ್ನ ಪ್ರಯತ್ನ ಅಂದರೆ ಟ್ರೈ ಮಾಡೋದಕ್ಕೆ ನಮಗೂ ಒಂಥರ ಖುಷಿ ಇರುತ್ತೆ. ಸೊ ನನಗೆ ಈ ಕ್ಯಾರೆಕ್ಟರ್ ನಿಜವಾಗ್ಲೂ ಬಿಡೋಕ್ಕೆ ಇಷ್ಟ ಆಗಲಿಲ್ಲ. ಆ್ಯಸ್ ಎವ್ರಿ ಒನ್ನು ಇದು ನನ್ನ ಕ್ಯಾರೆಕ್ಟರ್ನ ಜಸ್ಟ್ ಆ್ಯಸ್ ಇಟ್ ಈಸ್ ರಿಸೆಂಬಲ್ ಮಾಡುತ್ತೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ ಆಗಿರಬೇಕು, ನನ್ನನ್ನು ನಾನು ಮತ್ತೆ ದೊಡ್ಡ ತೆರೆಯಲ್ಲಿ ನನ್ನನ್ನು ನಾನು ಈ ಥರ ತೋರಿಸ್ಕೊಳ್ಳೋದು ನಿಜವಾಗ್ಲೂ ನನಗೂ ಒಂದು ಖುಷಿ ಇತ್ತು. ಹಾಗಾಗಿ ಅದಕ್ಕೆ ಏನು ಎಫರ್ಟ್ ಬೇಕು ಅದಕ್ಕಿಂತ ಜಾಸ್ತಿ ಇವತ್ತು ಖುಷಿ ಜಾಸ್ತಿ ಇದೆ. ಅವತ್ತು ಹಾಕಿರೋ ಎಫರ್ಟ್ ನಿಜವಾಗ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಆ್ಯಕ್ಚುಲಿ ಇದರಲ್ಲಿ ಎಡಿಟ್ ಮಾಡಿದಾಗ ಸರ್ ಹೇಳ್ತಾಯಿದ್ರು ಚೆನ್ನಾಗಿ ಬಂದಿದೆ ಸಿನಿಮಾ ಅಂದಾಗ ಅದೊಂಥರ ನಿಜವಾಗ್ಲೂ ತೃಪ್ತಿ ಅಂತ ಅನ್ನಿಸ್ತು. ಎಂಟೈರ್ ಸಿನಿಮಾ ಜರ್ನಿ ಒಂದಿನ ಅಲ್ಲ 2 ದಿನ ಅಲ್ಲ, ತುಂಬ ತಿಂಗಳುಗಟ್ಟಲೆ, ಅಂದರೆ ಮನೆ ಬಿಟ್ಟು ಹೋಗಿ 2 ಸರಿ ಒಂದೊಂದ್ಸರಿ ಏನೋ ಶೂಟ್ ಸರಿ ಹೋಗಲಿಲ್ಲ ಅಂತ ಬಿಟ್ಟು ಗೋಗಿ ಒಂದ್ಸರಿ ಹೋಗಿ 1.5 ತಿಂಗಳು ಶೂಟ್ ಮುಗಿಸ್ಕೊಂಡು ಮತ್ತೆ ಬಂದು 4-5 ದಿನಕ್ಕೆ ಮತ್ತೆ ಹೋಗಿ ಶೂಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಉತ್ತರಾಖಂಡಲ್ಲಿ ನಾನು ಸೆಕೆಂಡ್ ಬಿಗ್ ಬಾಸ್ ಆದಮೇಲೆ ಇವರು ಆ್ಯಕ್ಚುಲಿ ವೆಯ್ಟ್ ಮಾಡ್ತಾಯಿದ್ರು ನಾನು ಬರಲಿ ಅಂತ ಹೇಳಿ. ಮಧ್ಯದಲ್ಲಿ ನಾನು ಬ್ರೇಕ್ ತೊಗೊಂಡು ಹೋಗಿ ಬಂದು ನಂತರ ಉತ್ತರಾಖಂಡ್ ಹೋಗಿ ಶೂಟ್ ಮಾಡ್ಕೊಂಡು ಬಂದ್ವಿ. ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಶಾರ್ಟ್ಸ್ಗಳಂತೂ ಏನೂ ಕಾಂಪ್ರಮೈಸ್ ಇಲ್ಲ. ಅಭಿನ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್ ಅಂತ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದು ಏನು ಗಾಡಿಯಲ್ಲಿರೋ ತೆಗ್ದಿರೋ ಅಂಥ ಒಂದು ಶಾರ್ಟ್ಸ್ ಎಲ್ಲ ರಿಯಲಿಸ್ಟಿಕ್ ಆಗಿ ಆ್ಯಂಡ್ ಡ್ರೋನ್ ಶಾರ್ಟ್ಸು ಪ್ರತಿಯೊಂದೂ ನಾರ್ಮಲ್ ಆಗಿ ಎಲ್ಲೂ ಯಾವುದನ್ನು ಬ್ಲಾಕ್ ಮಾಡಿದ ಹಾಗೆ ಜನರಿಗೂ ಡಿಸ್ಟರ್ಬ್ ಆಗದೆ ಇರೋ ಥರ ಇಲ್ಲಲ್ಲ, ಮಹಾರಾಷ್ಟ್ರ, ಗೋವಾ ಎಲ್ಲ ಕಡೆನೂ ಶೂಟ್ ಮಾಡಿದ್ದೀವಿ. ಸೊ ಈ ಹಸ್ ಡನ್ ಅ ಗ್ರೇಟ್ ಜಾಬ್. ಎವ್ರಿ ಮೈನ್ಯೂಟ್ ಡೀಟೇಲ್ಸ್ನ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಭಿನ. ಸೊ ಐ ಮಸ್ಟ್ ಥ್ಯಾಂಕ್ ಎಂಟೈರ್ ಟೀಮ್. ಸರ್ಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಆಫೀಸ್ನೇ ನಮಗೆ ಮನೆಯಾಗಿ ಕೊಡುಗೆ ಕೊಟ್ಬಿಟ್ಟಿದ್ರು ಒಂದಷ್ಟು ದಿನ. ನಮಗೆಲ್ಲ ಏರ್ಪೋರ್ಟ್ ರೋಡ್ ಅಂತ ಅಂದರೆ ನಮಗೊಂದು ಮನೆ ಇದೆ ಅನ್ನೋ ಥರ ಫಿಕ್ಸ್ ಆಗಿಬಿಟ್ಟಿದ್ವಿ. ಆಲ್ಮೋಸ್ಟ್ 1 year ನಾವು ಅಲ್ಲೇ ಹೋಗ್ಬಿಟ್ಟು ಸೆಟ್ಲ್ ಆಗಿಬಿಟ್ಟಿದ್ವಿ. ಮೇಡಮ್ ಪಾಪ ಮಹಾರಾಷ್ಟ್ರದಿಂದ ಬಂದು, ಶಿ ಯೂಸ್ ಟು ಫ್ರೀಕ್ವೆಂಟ್ಲಿ ಟ್ರಾವೆಲ್, ಅವರು ಅವರ ಹಸ್ಬೆಂಡ್ ಎಲ್ಲ ಬಂದು. ಇಟ್ ವಾಸ್ ಅಮೇಝಿಂಗ್. ಟೋಟಲ್ ಜರ್ನಿನ ಇವತ್ತು ನೆನೆಸ್ಕೋತಾ ಇದ್ರೆ ಒಂಥರ ಗೂಸ್ ಬಂಪ್ಸ್ ಫೀಲಿಂಗ್ ಅನಿಸುತ್ತೆ. ಆ್ಯಂಡ್ ಐ ಮೇಡ್ ಲಾಡ್ ಆಫ್ ಫ್ರೆಂಡ್ಸ್. ನಾರ್ಮಲ್ ಸಿನಿಮಾ ಅಂತ ಅಂದರೆ 2 ತಿಂಗಳು 3 ತಿಂಗಳು ಕೆಲಸ ಆಯಿತು ಹಾಗೆ ಮುಗೀತು ಅಂತ ಹೋಗ್ತೀವಿ. ಬಟ್ ಈ ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಇನ್ಕ್ಲೂಡಿಂಗ್ ಮೇಕಪ್ ಆರ್ಟಿಸ್ಟ್, ನಮ್ಮ ಮ್ಯಾನೇಜ್ಮೆಂಟ್ ಟೀಮ್, ಎವ್ರಿಬಡಿ ಒಂಥರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಟೈಪ್ ಆಗೋದ್ವಿ. ಆ್ಯಂಡ್ ದಿಸ್ ಕ್ಯಾರೆಕ್ಟರ್ ಇಸ್ ಆಲ್ಸೋ ಲೈಕ್ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಆ್ಯಕ್ಚುಲಿ ಇವತ್ತು. ಸೊ ಎಂಟೈರ್ ಟೀಮ್ ತುಂಬಾ ಕಷ್ಟಪಟ್ಟು ಈ ಒಂದು ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತುಂಬಾ ಏನು ಹೇಳ್ತಾರೆ ವರ್ಷಾನುಗಟ್ಟಲೆ ತಗೊಂಡಿದ್ದಾರೆ. ಸೊ ಐ ಥಿಂಕ್ ವಿ ಮೇಡ್ ಇಟ್ ಅಂತ ಹೇಳೋದಕ್ಕೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಇವತ್ತು ಅಷ್ಟೇ. ಖಂಡಿತವಾಗ್ಲೂ ಈ ಸಿನಿಮಾದ ಮೇಜರ್ ಕ್ಯಾರೆಕ್ಟರ್ ದೀಪಿಕಾ ಅವರು ಮಾಡಿರೋದ್ರಿಂದ ಅವ್ರ ಬಗ್ಗೆ 1-2 ಮಾತು ಹೇಳಲೇಬೇಕು.
ಡೇ ಒನ್ ನಾನು ಅವ್ರನ್ನ ಭೇಟಿಯಾದಾಗ ಅಫ್ಕೋರ್ಸ್ ಅವ್ರು ಹೇಳ್ದಾಗೆ ದಪ್ಪ ಇದ್ರು ಅವರು. ಇವರೇ ಬೇಕು ಅಂತ ಫಿಕ್ಸ್ ಆದಮೇಲೆ ನಾವು ಅವ್ರನ್ನ ಮೀಟಾಗಿ ಅವ್ರಿಗೆ ಮಾತಾಡ್ದ ಅಲ್ಲಿಂದನೂ ಇವತ್ತಿನವರೆಗೂ ಸೊ ನಮ್ಮ ಫ್ರೆಂಡ್ಶಿಪ್ಪು ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಅವ್ರು ಮಾಡಿರೋಂಥ ಎಫರ್ಟ್ ಅಷ್ಟು ಚೆನ್ನಾಗಿತ್ತು. ನಾವು ಇಲ್ಲ ಇಷ್ಟು ಕೆ ಜಿ ಇಳಿಸ್ಬೇಕು ಅಂತ ನಾವು ಅವ್ರ ಜಿಮ್ ಟ್ರೈನರ್ ಜೊತೆ ಮಾತಾಡಿದಾಗ ಅಲ್ಲಿ ಕೊಟ್ಟಿರೋಂಥ ಎಫರ್ಟ್ ಅಂದರೆ 1 ತಿಂಗಳಲ್ಲಿ ಅವರು 10 kg ಕಮ್ಮಿ ಮಾಡಿದ್ದಾರೆ. ಸೊ ಅಷ್ಟೇ ಎಫರ್ಟ್ ಹಾಕಿದ್ರು. ಆಮೇಲೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿರಲಿ ಅಂತ ನಾವು ಅವರ ಅಡ್ವೆಂಚರ್ ಸೀಕ್ವೆನ್ಸ್ಗಳನ್ನ ನಾವು ಉತ್ತರಾಖಂಡಲ್ಲಿ ಶೂಟ್ ಮಾಡಿದಾಗ ಅವ್ರು ಅದನ್ನ ರಿಯಲ್ ಆಗಿ ಮಾಡಿದರು. ಸೊ ಅಫ್ಕೋರ್ಸ್ ಆ ಸಾಂಗಲ್ಲಿ ನೀವೆಲ್ಲರೂ ಅದನ್ನ ವಿಟ್ನೆಸ್ ಮಾಡೇ ಮಾಡ್ತೀರಾ. ಅವ್ರದ್ದೊಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ. ಇಲ್ಲಿ ತನಕ ಅದು ತುಂಬ ಚೆನ್ನಾಗಿ ಬಂದಿದೆ. ಅದು ಕಮಿಂಗ್ ಡೇಸಲ್ಲಿ ಅದನ್ನ ಹೇಳೋಣ. ಆ್ಯಂಡ್ ಇನ್ನೊಂದು ಅವರು ಡ್ರೈವ್ ಮಾಡಿದ್ದಾರೆ. ಅವ್ರ ಲೈಫಲ್ಲಿ ಎಷ್ಟು ಡ್ರೈವ್ ಮಾಡಿದರೆ ಗೊತ್ತಿಲ್ಲ, ಬಟ್ ಈ ಸಿನಿಮಾದಲ್ಲಿ ಅವರು ತುಂಬ ಪೆಟ್ರೋಲ್ನ ಬರ್ನ್ ಮಾಡಿದ್ದಾರೆ. ಅವರು ತುಂಬ ಲಾಸ್ ಅದು ಆ್ಯಕ್ಚುಲಿ. ಈ ಸಿನಿಮಾದಲ್ಲಿ ಊಟ ಮಾಡಿದ್ಕಿಂತ ಜಾಸ್ತಿ 2 ವೆಹಿಕಲ್ ತುಂಬ ಊಟ ಗಾಡಿ ಮಾಡಿದ್ದಾರೆ. ತುಂಬಾನೇ ಪೆಟ್ರೋಲ್ ಕುಡಿದ್ಬಿಟ್ಟಿದೆ. ಹೌದು. ಹಾಗೆ ಇವರು ಈ ಕ್ಯಾರೆಕ್ಟರ್ ನಾನು ಇವ್ರನ್ನ ಚೂಸ್ ಮಾಡಿದ್ದಕ್ಕೂ ಇವರು 100% ಕೊಟ್ಟಿದ್ದಕ್ಕೂ ನಾವೆಲ್ಲರೂ ಹ್ಯಾಪಿ. ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ. ಆಮೇಲೆ ನೀವು ಇಲ್ಲಿ ತನಕ ನೋಡಿರೋ ದೀಪಿಕಾ ಅವ್ರನ್ನ ಇದ್ರಲ್ಲಿ ನೋಡೋ ದೀಪಿಕಾ ಅವರು ಕಂಪ್ಲೀಟಾಗಿ ಚೇಂಜ್ ಇದ್ದಾರೆ. ಆ್ಯಂಡ್ ಯಾಕೆ ಚೇಂಜ್ ಅಂತಂದರೆ ನಾನು ತುಂಬ ಸಲ ಬೈಸ್ಕೊಂಡಿದ್ದೆ ಅವ್ರ ಅಮ್ಮನ ಕೈಯಿಂದನೂ ಕೂಡ. ಯಾವಾಗ ಸಿನಿಮಾ ಮುಗಿಸ್ತೀರಾ, ನನಗೆ ಉದ್ದ ಲಾಂಗ್ ಏರಲ್ಲಿ ನನ್ನ ಮಗಳನ್ನ ನೋಡಬೇಕು ಅಂತ ಇಲ್ಲೇ ಇದ್ದಾರೆ. ಸಿನಿಮಾದಲ್ಲಿ ಐ ಥಿಂಕ್ ನಾನು 2 years ಯಾವ ಪ್ರಾಜೆಕ್ಟು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಯಾರು ಹೋದ್ರೂ ನನ್ನನ್ನು ನಾರ್ಮಲಿ ಒಂದು ಅಟ್ಲೀಸ್ಟ್ ಇಷ್ಟು ಹೇರ್ ಆದರೂ ಇರಬೇಕು ಎಕ್ಸ್ಟೆನ್ಷನ್ ಹಾಕೋದಕ್ಕೆ. ಬಟ್ ಆ ಸಿನಿಮಾದಲ್ಲಿ ನಂಗೆ ಹೇಗಿತ್ತು ಅಂದರೆ ಆಲ್ಮೋಸ್ಟ್ ಇಲ್ಲಿ ತನಕ ಬಾಬ್ ಕಟ್ಟಿತ್ತು. ಅದಕ್ಕೆ ಎಕ್ಸ್ಟೆನ್ಷನು ಹಾಕೋಕ್ಕಾಗಲ್ಲ, ಯಾವ ಲುಕ್ಕು ಕೊಡೋಕ್ಕಾಗಲ್ಲ. ಸೊ ಬೇಸಿಕಲಿ ಹೆಂಗೆ ಅಂದರೆ ಪ್ರತಿಯೊಬ್ಬರು ನನ್ನ ಮೀಟ್ ಮಾಡಿ ಸಿನಿಮಾಗೆ ಅಪ್ರೋಚ್ ಮಾಡೋರೆಲ್ಲ ನಿಮ್ಮ ಲಾಂಗ್ ಹೇರು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನು 4-5 ತಿಂಗಳು ಬೇಕಾದ್ರೆ ವೆಯ್ಟ್ ಮಾಡ್ತೀನಿ ಅಂತ 4-5 ತಿಂಗಳು ತನಕ ಇದು ಮಾಡ್ತಾಯಿದ್ರು. ಆದರೆ ಸಿನಿಮಾ ನಮ್ಮದು ಯಾವ ಕಂಪ್ಲೀಟ್ ಆಗುತ್ತೆ ಏನು ಅಂತ ಇನ್ನು ನನಗೆ ಕ್ಲಾರಿಟಿ ಇಲ್ಲದಿರೋದ್ರಿಂದ ಕಮಿಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಬಿಕಾಸ್ ಆಲ್ರೆಡಿ ಒಂದು ಲೆವೆಲ್ ತನಕ ಬಂದುಬಿಟ್ಟಿದ್ದೀವಿ ಸಿನಿಮಾಗೆ. ಇಲ್ಲಿ ನಾನು ಲಾಂಗ್ ಹೇರ್ ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿ ಇದಕ್ಕೆ ಮತ್ತೆ ಹೇರ್ ಕಟ್ ಮಾಡೋದು. ಸೊ ಎಲ್ಲೋ ಒಂದು ಕಡೆ ಮೆಸ್ಸೇ ಬೇಡ ಅಂತ ಹೇಳಿ ಒಂದು 2 years ಓಕೆ ಈ ಸಿನಿಮಾ ಕಂಪ್ಲೀಟ್ ಮುಗಿಯೋ ತನಕ ಯಾವುದು ಇದು ಮಾಡೋದು ಬೇಡ ಅಂತ ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಆ್ಯಂಡ್ ಮೀನ್ ವೈಲ್ ನೀವೆಲ್ಲರೂ ನೋಡಿರೋ ಹಾಗೆ ಬಿಗ್ ಬಾಸ್ ಸೀಸನ್ 9 ಕೂಡ ನನ್ನ ಹೇರ್ ಶಾರ್ಟೇ ಇತ್ತು. ಎಷ್ಟೊಂದು ಕಡೆ ನನಗೆ ತುಂಬ ರಿಗ್ರೆಟು. ನಂಗೆ ನಿಜವಾಗ್ಲೂ ನನ್ನ ಹೇರ್ ಅಂದರೆ ತುಂಬ ಇಷ್ಟ ಇದೆ ಕೂಡ. ಬಟ್ ಆ ಸಿನಿಮಾಗೋಸ್ಕರ ಹೇರ್ ಕಟ್ ಮಾಡಿದಾಗ ಆಲ್ಮೋಸ್ಟ್ 2 years ಮೋರ್ ದೆನ್ 8 to 10 times ಹೇರ್ ಟ್ರಿಮ್ ಎವ್ರಿ ಟೈಮ್ ಶೂಟ್ಗೆ ಹೋಗ್ಬೇಕಾದ್ರೂ ಹೇರ್ ಟ್ರಿಮ್ ಮಾಡಿಸ್ಕೋಬೇಕು ಹೋಗಬೇಕು. ಹೇರ್ ಬೆಳೆಯೋದಕ್ಕೆ ನಾನು ನಿಜವಾಗ್ಲೂ ನಾನೇನೋ ಅನ್ನೋ ಥರ ಆಗಿಬಿಟ್ಟಿತ್ತು. ಬಟ್ ಇಟ್ಸ್ ವರ್ತ್. ಆ ಒಂದು ಕ್ಯಾರೆಕ್ಟರ್ಗೋಸ್ಕರ ನಿಜವಾಗ್ಲೂ ನಾನೇ ಅಂತ ಅನ್ಸಲ್ಲ ಇವತ್ತು. ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ಕ್ಯಾರೆಕ್ಟರ್ ಆಫ್ ಮೀ ಲುಕ್ ವೈಸ್ ನೋಡಿದ್ರೆ. ಅಡ್ವೆಂಚರ್ ಅಂತ ಬಂದರೆ ನನ್ನ ಕ್ಯಾರೆಕ್ಟರ್ ರಿಸಂಬಲ್ ಆಗುತ್ತೆ. ಅದು ಬಿಟ್ಟರೆ ನನ್ನನ್ನು ಪಕ್ಕದಲ್ಲಿ ಆ ಒಂದು ಕ್ಯಾರೆಕ್ಟರ್ ನಿಲ್ಲಿಸಿ ನೋಡಿದ್ರೆ ನಾನು ಬೇರೆ ಅವ್ರು ಬೇರೆ ಥರನೇ ಕಾಣಿಸುತ್ತೆ. ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಬಿ ಕಂಪ್ಲೀಟ್ಲಿ ಔಟ್ ಆಫ್ ದಿ ಬಾಕ್ಸ್. ಸೊ ಆಸ್ ಅನ್ ಆರ್ಟಿಸ್ಟ್ ಐ ಆಮ್ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್. #ಪಾರ್ವತಿ ಚಿತ್ರದ ಪರವಾಗಿ ಇವತ್ತಿನ 1 ನಿಮಿಷ ಹಂಗೆ ತಗೋಬೋತಾನೆ.